ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಇಂದು ಶರನ್ನವರಾತ್ರಿ ಎಂದು ಕರೆಯಲಾಗುವ 2025ರ ನವರಾತ್ರಿ ಹಬ್ಬದ 5ನೇ ದಿನ. ಈ ದಿನ ನಾವು ಸ್ಕಂದಮಾತಾ ದೇವಿಯನ್ನು ಆರಾಧಿಸುತ್ತೇವೆ. ಆಕೆಯೊಂದಿಗೆ ಸಂಬಂಧವನ್ನು ಹೊಂದಿದ ಬಣ್ಣ ಹಸಿರು. ಹಸಿರು ಬಣ್ಣವು ಬೆಳವಣಿಗೆ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ. ಹೀಗಾಗಿ ಈ ಹಬ್ಬದ ಸಂದರ್ಭದಲ್ಲಿ ಸಮತೋಲನ ಹಾಗೂ ಗುಣಪಡಿಸುವಿಕೆಯನ್ನ ಸಾಧಿಸಲು ಬಯಸುವವರಿಗೆ ಪರಿಪೂರ್ಣ ಬಣ್ಣವಾಗಿದೆ. ನಿಮ್ಮೆಲ್ಲರ ಕಾರ್ಯಗಳಲ್ಲಿ ಜಯ ಸಿಗಲಿ ಎಂದು ಆಶಿಸುತ್ತಾ ಇಂದಿನ ಮುಖ್ಯಾಂಶಗಳನ್ನು ನೋಡೋಣ. ಲೋಕಾಯುಕ್ತ ಅಧಿಕಾರಿಗಳಿಂದ ನಗರಸಭೆ ಅಧಿಕಾರಿಗಳಿಗೆ ಡ್ರಿಲ್. ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ ಚಿಕ್ಕಬಳ್ಳಾಪುರ ನಗರಸಭೆ ಇಂಜಿನಿಯರ್ ಸೇರಿ ಸಿಬ್ಬಂದಿಗೆ ಡ್ರಿಲ್. ಆದಿಯೋಗಿ ದರ್ಶನಕ್ಕೆ ಬಂದ ಹರಿಯಾಣದ ವ್ಯಕ್ತಿ ಅಪಘಾತದಲ್ಲಿ ಸಾವು. ತಂಗಿ ಮನೆಗೆ ಬಂದಿದ್ದ ಹರಿಯಾಣದ ಅಣ್ಣ ಕಾರು ಅಪಘಾತದಲ್ಲಿ ದುರ್ಮರಣ. ಮುಗಿಲು ಮುಟ್ಟಿದ ಆಕ್ರಂದನ. ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ಕಟ್ಟಡ ಕಾಮಗಾರಿ ಕಳಪೆ ಆರೋಪ. 3 ವರ್ಷವಾಗೋ ಮೊದಲೇ ಸೋರುತ್ತಿರುವ ಕಟ್ಟಡ, ಕಿತ್ತು ಬಂದ ಟೈಲ್ಸ್. ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ವೆಂಕಟನಾರಾಯಣಪ್ಪರಿಂದ ಆರೋಪ. ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಜಿ ಶಾಸಕ ಮಂಜುನಾಥ ಗೌಡ. ನಂಜೇಗೌಡ ಅಕ್ಕಿ ಕಳ್ಳ ಎಂದು ಆರೋಪ. ಲಂಚ ಕೇಳಿದರೆ ದಾಳಿ ಮಾಡಲು ಸಲಹೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಸಾರ್ವಜನಿಕರ ಕೆಲಸ ಮಾಡುವ ಬದಲು ಅಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕರ್ತವ್ಯ ಲೋಪ, ನಿರ್ಲಕ್ಷ್ಯ, ಭ್ರಷ್ಟಾಚಾರಕ್ಕೆ ಕುಖ್ಯಾತಿ ಪಡೆದಿದ್ದಾರೆ. ಮೊನ್ನೆ ನಗರಸಭೆ ಇಂಜಿನಿಯರ್ 35,000 ರೂಪಾಯಿ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಿಕ್ಕಿಬಿದ್ದು ನಗರಸಭೆಯ ಲಂಚಾವತಾರ ಬಯಲಾಗಿತ್ತು. ಲೋಕಾಯುಕ್ತ ಅಧಿಕಾರಿಗಳು ಈಗ ಆ ನಗರಸಭೆ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಕಚೇರಿಗೆ ಕರೆಸಿ ಡ್ರಿಲ್ ಮಾಡ್ತಿದ್ದಾರೆ. ಇದು ಚಿಕ್ಕಬಳ್ಳಾಪುರ ನಗರಸಭೆ. ರಾಜಧಾನಿ ಬೆಂಗಳೂರಿನಿಂದ ಕೂಗಳತೆ ದೂರದಲ್ಲಿದೆ. ಇದರಿಂದ ಈ ನಗರಸಭೆಗೆ ಭಾರಿ ಡಿಮ್ಯಾಂಡ್ ಬಂದಿದೆ. ಡಿಮ್ಯಾಂಡ್ ಅನ್ನೇ ಬಂಡವಾಳ ಮಾಡಿಕೊಂಡಿರುವ ನಗರಸಭೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ನ್ಯಾಯಯುತವಾಗಿ ಮಾಡಬೇಕಾದ ಕೆಲಸಗಳನ್ನು ಮರೆತು ಕರ್ತವ್ಯ ಲೋಪ, ನಿರ್ಲಕ್ಷ್ಯ, ಭ್ರಷ್ಟಾಚಾರ ಆರೋಪಕ್ಕೆ ಕುಖ್ಯಾತಿಯಾಗಿದ್ದಾರೆ. ಮೊನ್ನೆ ನಗರಸಭೆ ಸಹಾಯಕ ಇಂಜಿನಿಯರ್ ಅರುಣ್ ವಿರುದ್ಧ ಗುತ್ತಿಗೆದಾರ ಕೃಷ್ಣ ಎಂಬುವವರು ಕಾಮಗಾರಿ ಬಿಲ್ ಬಿಡುಗಡೆ ಮಾಡಲು 75,000 ರೂಪಾಯಿ ಲಂಚ ಕೇಳಿ ಅದರಲ್ಲಿ 35,000 ಸ್ವೀಕರಿಸುವಾಗ ಲೋಕಾಯುಕ್ತ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದು ನಗರಸಭೆ ಲಂಚಾವತಾರ ಬಯಲು ಮಾಡಿದ್ರು. ಚಿಕ್ಕಬಳ್ಳಾಪುರ ನಗರಸಭೆಯಲ್ಲಿ ಇರೋರೆಲ್ಲ ಬಹುತೇಕರು ಸಹಾಯಕ ಇಂಜಿನಿಯರ್ ಅರುಣ್ ತರದವರೇ ಇದ್ದಾರೆ ಎನ್ನುವುದು ಗುತ್ತಿಗೆದಾರರ ಸಂಘದ ಆರೋಪ. ನಗರಸಭೆಯಲ್ಲಿ ಸಾರ್ವಜನಿಕರ ಎ ಖಾತೆ, ಬಿ ಖಾತೆ ಮಾಡಲು ಖಾತೆಗಳ ವರ್ಗಾವಣೆಯಲ್ಲಿ ಅಧಿಕಾರಿ, ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸುವ ಆರೋಪ ಕೇಳಿಬಂದಿದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಲೋಕಾಯುಕ್ತ ಅಧಿಕಾರಿಗಳು ನಗರಸಭೆ ಅಧಿಕಾರಿ ಸಿಬ್ಬಂದಿಯನ್ನು ಕಚೇರಿಗೆ ಕರೆಸಿ ಡ್ರಿಲ್ ಮಾಡಿದ್ದಾರೆ. ಈಗಲಾದರೂ ಚಿಕ್ಕಬಳ್ಳಾಪುರ ನಗರಸಭೆ ಬದಲಾಗುತ್ತಾ? ಕಾದು ನೋಡಬೇಕು. ಗುತ್ತಿಗೆದಾರರ ಪರಿಸ್ಥಿತಿ ಅಂದರೆ ಇಲ್ಲಿ ಮಾಡಿರೋ ಗುತ್ತಿಗೆದಾರ ಎಲ್ಲೋ ನಮಗೆ ಹೇಳ್ತಾನೆ ಇರ್ತಾರೆ, ಇದುವರೆಗೂ ಪೇಮೆಂಟ್ಗಳು ಆಗೇ ಇಲ್ಲ, ಮಾಡೇ ಇಲ್ಲ ಪೇಮೆಂಟ್ಗಳು. ದುಡ್ಡಿರುತ್ತೆ, ಅನುದಾನ ಇರುತ್ತೆ, ಇಲ್ಲಿ ರೆಡಿ ಇರುತ್ತೆ ಅಮೌಂಟು, ಬಿಲ್ ಮಾಡೋದಿಲ್ಲ, ಪ್ರೆಜರ್ ಮಾಡಬೇಕು, ಪ್ರೆಜರ್ ಮಾಡಿದ್ರೂ ಮಾಡೋದಿಲ್ಲ ಅಂತ ನಮಗೆ ದೂರುಗಳು ಕೊಟ್ಟಿದ್ದಾರೆ. ಸುಮಾರು ಸಲ ಫೋನ್ಗಳು ಮಾಡ್ತಾ ಇರ್ತಾರೆ, ಬಾ ಹೇಳಿ ಬಾ ಅಂತ. ಬಂದು ಅಲ್ಲಿಗೂ ಹೇಳಿದ್ದೀವಿ, 2-3 ಸಲ ಎಕ್ಸಿಕ್ಯೂಟಿವ್ನವ್ರಿಗೆ ಎಲ್ಲ ಹೇಳಿದ್ದೀವಿ, AWಗೆಲ್ಲ ಹೇಳಿದ್ದೀವಿ, ಮಾಡ್ತೀವಿ ಅಂತಾರೆ ಅಷ್ಟೇ, ಮಾಡೋದಿಲ್ಲ. ಅವರು ಪಾಪ ಸಾಲಗೆಲ್ಲ ಮಾಡಿ ಏನೋ ಮಾಡಿರ್ತಾರಲ್ಲ, ಅವ್ರಿಗೂ ಬಿಲ್ ಮಾಡಿಕೊಟ್ಟಿರಲ್ಲ, ಅವ್ರಿಗೂ ನೊಂದಿರ್ತಾರೆ. ವರ್ಕ್ ಆರ್ಡ್ರ್ ಆಗಿ 6 ತಿಂಗಳಾದರೆ ಕೆಲಸ ತೋರಿಸಲ್ಲ, ವರ್ಕ್ ಆರ್ಡ್ರ್ ಆಗಿ 6 ತಿಂಗಳಾದಮೇಲೆ ಕೆಲಸ ತೋರಿಸ್ತಾರೆ. ಆವಾಗ ಕೆಲಸ ಮಾಡಿದ್ರು ಬಿಲ್ಲು ಬರೋದಿಲ್ಲ. ಬಿಲ್ಲು ಬರೋದೇ ಇದ್ದಾಗ ಮತ್ತೆ ಬಿಲ್ ಎತ್ಕೊಂಡು ಹೋದಾಗ ವರ್ಕ್ ಆರ್ಡ್ರಿಗೂ ಟೈಮ್ ಆಗೋಗಿರುತ್ತೆ. ಅದಕ್ಕೆ ಸ್ವಲ್ಪ ಪೆನಾಲ್ಟಿ ಹಾಕ್ತಾರೆ ಬಿಲ್ ಮಾಡುವ ಟೈಮಲ್ಲಿ, ಅದೊಂದು ಅರ್ಧ ಹೊರಟೋಗುತ್ತೆ. ಮತ್ತು ಎಲ್ಲಿ ಉಳಿಯೋದು ನಮ್ಮ ಗುತ್ತಿಗೆದಾರರಿಗೆ? ಕಾಂಟ್ರಾಕ್ಟರ್ ಏನು ಕೆಲಸ ಮಾಡ್ತಿದ್ರು ರೈಟ್ ಆಗಿರೋ ವಿಷಯದಲ್ಲಿ? ಯಾರು ಕಾಂಟ್ರಾಕ್ಟ್ರು? ಅವರು ಸ್ವಂತ ಕಾಂಟ್ರಾಕ್ಟರ್ ಅವರು.
ಯಾರು? ಗುತ್ತಿಗೆದಾರರವರು ಇವಾಗ ಮಾಡ್ತಾ ಇರೋರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಈಶಾ ಆದಿಯೋಗಿ ಸದ್ಗುರು ಸನ್ನಿಧಿಗೆ ಭೇಟಿ ನೀಡಿ ವಾಪಸ್ ಬೆಂಗಳೂರಿಗೆ ತೆರಳುವ ವೇಳೆ ಕಾರಿಗೆ ಕ್ಯಾಂಟರ್ ಡಿಕ್ಕಿ ಹೊಡೆದು ಅಪಘಾತದಲ್ಲಿ ಹರಿಯಾಣದ ವ್ಯಕ್ತಿ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಮರಸನಹಳ್ಳಿ ಗೇಟ್ ಬಳಿ ನಡೆದಿದೆ. ಈಶಾ ಆದಿಯೋಗಿ ಸದ್ಗುರು ಸನ್ನಿಧಿಗೆ ಭೇಟಿ ನೀಡಿ ವಾಪಸ್ ಬೆಂಗಳೂರಿಗೆ ತೆರಳುವ ವೇಳೆ ಕಾರಿಗೆ ಕ್ಯಾಂಟರ್ ಡಿಕ್ಕಿ ಹೊಡೆದು ಅಪಘಾತದಲ್ಲಿ ಹರಿಯಾಣದ ವ್ಯಕ್ತಿ ಮೃತಪಟ್ಟಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಮರಸನಹಳ್ಳಿ ಗೇಟ್ ಬಳಿ ನಡೆದಿದೆ. ಮೂಲತಃ ಹರಿಯಾಣದ 33 ವರ್ಷದ ಅತುಲ್ ಕುಮಾರ್ ಶರ್ಮಾ ಮೃತ ವ್ಯಕ್ತಿಯಾಗಿದ್ದು, ಬೆಂಗಳೂರಿನ ಸಿಸ್ಕೋ ಕಂಪನಿಯಲ್ಲಿ ಮೃತ ಅತುಲ್ ಕುಮಾರ್ ತಂಗಿ ಕೆಲಸ ಮಾಡುತ್ತಿದ್ದು ಬೆಂಗಳೂರಿನಲ್ಲಿ ವಾಸವಾಗಿದ್ರು. ಹೀಗಾಗಿ ತಂಗಿಯನ್ನು ನೋಡಲು ಹರಿಯಾಣದಿಂದ ಬಂದಿದ್ದ ಅತುಲ್ ಕುಮಾರ್ ತನ್ನ ತಂಗಿ ಹಾಗೂ ಆಕೆಯ ಗಂಡನ ಜೊತೆ ಈಶಾ ಆದಿಯೋಗಿ ಸದ್ಗುರು ಸನ್ನಿಧಿಗೆ ಪ್ರವಾಸ ಬಂದಿದ್ರು. ಈಶಾ ದೇವಾಲಯ ನೋಡಿಕೊಂಡು ವಾಪಸ್ ಹೋಗುವ ವೇಳೆ ಬೆಂಗಳೂರಿನಿಂದ ತನ್ನ ಭಾವ ಲವಕೇಶ್ ಕುಮಾರ್ ಕಾರು ಚಾಲನೆ ಮಾಡಿದ್ದು, ಈಗ ನಾನು ಕಾರು ಚಾಲನೆ ಮಾಡುತ್ತೇನೆ, ನೀವು ವಿಶ್ರಾಂತಿ ಪಡೆಯಿರಿ ಅಂತ ಹೇಳಿ ಹೈವೇಯಲ್ಲಿ ಕಾರು ನಿಲ್ಲಿಸಿ ಕಾರು ಚಾಲನೆ ಮಾಡಲು ಅತುಲ್ ಕುಮಾರ್ ಶರ್ಮಾ ಮುಂದಾಗಿದ್ದಾರೆ. ಈ ವೇಳೆ ಕಾರು ಚಾಲನೆಗೆ ಕಾರು ಹತ್ತುತ್ತಿದ್ದ ಅತುಲ್ ಶರ್ಮಾಗೆ ವೇಗವಾಗಿ ಹಿಂದೆಯಿಂದ ಬಂದು ಅಪರಿಚಿತ ವಾಹನವೊಂದು ಡಿಕ್ಕಿ ಹೊಡೆದು ಪರಾರಿಯಾಗಿದೆ. ಹೀಗಾಗಿ ಸ್ಥಳದಲ್ಲಿಯೇ ಅತುಲ್ ಕುಮಾರ್ ಶರ್ಮಾ ಮೃತಪಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅಪರಿಚಿತ ವಾಹನದ ಪತ್ತೆಗಾಗಿ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಲ್ಲಿ ನಿರ್ಮಾಣವಾಗಿರುವ ಪಿಎಲ್ಡಿ ಬ್ಯಾಂಕ್ ನೂತನ ಕಟ್ಟಡ ಕಳಪೆ ಕಾಮಗಾರಿಯಾಗಿದ್ದು, ಆಗಲೇ ಮಳೆ ಬಂದರೆ ಕಟ್ಟಡ ಸೋರುತ್ತಿದೆ. ನೆಲಕ್ಕೆ ಹಾಸಿರುವ ಟೈಲ್ಸ್ ಕಿತ್ತು ಬಂದಿದೆ ಎಂದು ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ವೆಂಕಟನಾರಾಯಣಪ್ಪ ಆರೋಪಿಸಿದರು. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ವೆಂಕಟನಾರಾಯಣಪ್ಪ ಅವರು, ಚಿಕ್ಕಬಳ್ಳಾಪುರ ತಾಲೂಕಿನ ಪಿಎಲ್ಡಿ ಬ್ಯಾಂಕ್ ನೂತನವಾಗಿ ನಿರ್ಮಿಸಲಾಗಿದ್ದು ಸುಮಾರು 6.3 ಕೋಟಿ ರುಗಳ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣವಾಗಿದೆ. ಈ ರೈತ ಭವನ ಕಟ್ಟಡ ಕಾಮಗಾರಿ ಕಳಪೆಯಾಗಿದ್ದು, ಈ ಬಗ್ಗೆ ಲೋಕಾಯುಕ್ತ ಸೂಕ್ತ ತನಿಖೆ ಆಗಬೇಕೆಂದು ಆರೋಪಿಸಿದರು. ಪಿಎಲ್ಡಿ ಬ್ಯಾಂಕ್ ಕಟ್ಟಡ ನಿರ್ಮಾಣವಾಗಿ ಇನ್ನೂ 3 ವರ್ಷ ಆಗಿಲ್ಲ. ಆಗಲೇ ಕಟ್ಟಡ ಸೋರಿಕೆ ಆರಂಭವಾಗಿದ್ದು ಅಲ್ಲಲ್ಲಿ ಟೈಲ್ಸ್ ಕಿತ್ತು ಹೋಗಿದೆ. ಇಂತಹ ಕಳಪೆ ಕಾಮಗಾರಿ ಹಿಂದೆ ಭ್ರಷ್ಟಾಚಾರದ ವಾಸನೆ ಬರುತ್ತಿದೆ ಎಂದರು. ನಾನು ನನಗೆ ದೊರಕಿರುವ ಮಾಹಿತಿಯ ಮೇರೆಗೆ ರೈತ ಭವನ ಕಟ್ಟಡ ಕಾಮಗಾರಿ ಗುಣಮಟ್ಟವಾಗಿಲ್ಲ ಎಂದು ಹೇಳುತ್ತಿದ್ದೇನೆ. ನನ್ನ ಆರೋಪ ಹುರುಳಿಲ್ಲ ಎಂದಾದರೆ ನಾನು ರಾಜಕೀಯದಿಂದ ನಿವೃತ್ತಿಯಾಗುತ್ತೇನೆಂದು ಸವಾಲು ಹಾಕಿದರು. ಆ ರೀತಿ ಅವರೇನು ಇಟ್ಟಿರೋದ್ರನ್ನ ನೀವೇನೋ ಮಾಡೋಕ್ಕೆ ಹೋಗಿ ಈ ಥರ ಮಾಡಿಟ್ಟಿದ್ದೀರಿ. ಇವತ್ತು ಕೂಡ ನನ್ನ ಲೆಕ್ಕದ 4 ಕೋಟಿಗೂ ಕೂಡ ಅದು ಎಲಿಜಿಬಲ್ ಆದಂಥ ಕಟ್ಟಡನೇ. ತಾವು ಎಷ್ಟೋ ಜನ ಮನೆಗಳು ಕಟ್ಟಿರ್ಬೋದು, ಇಲ್ಲ ಬಿಲ್ಡಿಂಗ್ಗಳು ಕಟ್ಟಿರ್ಬೋದು. ಪಕ್ಕದಲ್ಲಿ ಕೋರ್ಟ್ ಕಟ್ಟಿದ್ದಾರೆ, ಯಾವ ಟೈಲ್ಸ್ ಉದುರೋಯ್ತು? ತಾಲೂಕ್ ಪಂಚಾಯತಿ ಕಟ್ಟಿದ್ರು, ಎಲ್ಲಿ ಟೈಲ್ ಉದುರಿಸೋಯ್ತು? TPSನಲ್ಲಿ ನಾವು 12-13 ಇದ್ದಿದ್ದ ರೆಡ್ ಆಕ್ಸೈಡ್ ಎಲ್ಲ ತೆಗೆದು ನಾವು ಟೈಲ್ಸ್ ಹಾಕ್ಸಿದ್ವಿ. ಎಷ್ಟೆಲ್ಲ ಕಿತ್ತೋಯ್ತು? ಹೆಂಗೆ ಕಿತ್ತೋಗೋದು? ಆವಾಗ 2 ವರ್ಷಕ್ಕೆ ಸೋರ್ತದೆ ಬಿಲ್ಡಿಂಗ್ ಅಂದರೆ ಏನರ್ಥ? ಎಷ್ಟು ಮಾತ್ರ ಕಟ್ಟಡ ಆಗಿರ್ಬೋದು. ಇವಾಗ ಕಟ್ಟಡ ಸ್ಟ್ರೆಂತ್ ಎಷ್ಟಿದೆಯೋ ಗೊತ್ತಿಲ್ಲ. ನೀವು ಇನ್ನೊಂದು ನೋಡಿ ಹೋಗಿ, ಇವಾಗ ಮೆಟ್ಲಿಗೆ ಸ್ಟೀಲ್ ಪೈಪ್ ಹಾಕ್ತಾರಲ್ಲ, ಆ ಸ್ಟೀಲ್ ಪೈಪ್ ನೋಡಿ ಏನಾಗಿದೆ, ಎಲ್ಲ ಕಲರ್ ಬಂದಿದೆ. ಲಿಫ್ಟು ಇವಾಗ 2 ಸಲ ರಿಪೇರಿ ಆಗಿದೆ. ಆ ಲಿಫ್ಟ್ ಎಂಥದ್ದಿರ್ಬೋದು? ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹೌದು, ನನ್ನ ಗಡೀಪಾರು ಮಾಡಿದ್ರು. ನನ್ನ ಮೇಲೆ ಶೂಟ್ ಅಂಡ್ ಸೈಟ್ ಆರ್ಡರ್ ಇತ್ತು. ಶಾಸಕ ಕೆವೈ ನಂಜೇಗೌಡ ಮಾಡಿದ್ದ ಆರೋಪ ನಿಜ. ಆದರೆ ಅದೆಲ್ಲ ನಮಗೆ ಗೊತ್ತಿಲ್ಲದೆ ಆಗಿದ್ದು. ಶಾಸಕ ನಂಜೇಗೌಡ ಅಕ್ಕಿ ಕಳ್ಳ, ಕಲ್ಲು ಕಳ್ಳ, ಭೂಗಳ್ಳ ಹೀಗಂತ ವಾಗ್ದಾಳಿ ಮಾಡಿದವರು ಮಾಲೂರು ಮಾಜಿ ಶಾಸಕ ಮಂಜುನಾಥ ಗೌಡ ಆರೋಪ ಮಾಡಿದ್ದು ಹಾಲಿ ಶಾಸಕ ನಂಜೇಗೌಡರ ವಿರುದ್ಧ. ಹಾಗಾದ್ರೆ ಏನು ಪೂರ್ಣ ಮಾಹಿತಿ ನೋಡೋಣ ಬನ್ನಿ.
ಮಾಲೂರು ಹಾಲಿ ಹಾಗೂ ಮಾಜಿ ಶಾಸಕರ ಆರೋಪ ಪ್ರತ್ಯಾರೋಪಕ್ಕೆ ತೆರೆ ಬೀಳುವ ಲಕ್ಷಣಗಳೇ ಕಾಣುತ್ತಿಲ್ಲ. ಹೈಕೋರ್ಟ್ ಆದೇಶದ ನಂತರ ಆರಂಭವಾಗಿರುವ ಇವರಿಬ್ಬರ ನಡುವಿನ ಮಾತಿನ ಸಮರ ಇನ್ನೂ ಮುಂದುವರೆದಿದ್ದು, ನಂಜೇಗೌಡರ ಆರೋಪಗಳಿಗೆ ಮಂಜುನಾಥ್ ಗೌಡ ಇಂದು ತಿರುಗೇಟು ನೀಡಿದರು. ಹೌದು, ನನ್ನ ಗಡೀಪಾರು ಮಾಡಿದ್ರು, ನನ್ನ ಮೇಲೆ ಶೂಟ್ ಅಂಡ್ ಸೈಟ್ ಆರ್ಡರ್ ಇತ್ತು. ಶಾಸಕ KY ನಂಜೇಗೌಡ ಮಾಡಿದ್ದ ಆರೋಪ ನಿಜ ಎಂದು ಮಂಜುನಾಥ್ ಗೌಡ ಹೇಳಿದ್ದಾರೆ. ಶಾಸಕ ನಂಜೇಗೌಡ ಅವರ ಮನೆಯನ್ನ ಅಕ್ಕಿ ಮನೆ ಅಂತಾರೆ. ಕೂಲಿಗಾಗಿ ಕಾಳು ಯೋಜನೆಯಡಿ ಬಂದಿದ್ದ ಅಕ್ಕಿಯನ್ನು ಕದ್ದು ಮಾರಾಟ ಮಾಡಿದ್ದರು. ಹೊಸಕೋಟೆ ತಾಲೂಕಿನಲ್ಲಿ ನಾವಿರೋ ಮನೆ ಜಾಗ ಒತ್ತುವರಿ ಎಂದು ಆರೋಪಿಸಿದ್ದಾರೆ. ನಮ್ಮ ತಂದೆ ಹೆಸರಲ್ಲಿರೋ ಮನೆ ಜಾಗ 1 ಗುಂಟೆಯೂ ಒತ್ತುವರಿಯಾಗಿಲ್ಲ. ನಾವೆಂದೂ 1 ಅಡಿ ಜಾಗ ಒತ್ತುವರಿ ಮಾಡಿಲ್ಲ. ನಿಮಗೆ ನಿಮ್ಮ ಜೀವನ ಪರ್ಯಂತ ಸಮಯ ಕೊಡುತ್ತೇನೆ, ಹುಡುಕಿ ನೋಡೋಣ ಎಂದು ಸವಾಲು ಹಾಕಿದ್ರು. ನಮ್ಮ ಕಾರ್ಯಕರ್ತರಿಗೆ ತೊಂದರೆ ಆದ್ರೆ ಇಲ್ಲಿ ತೊಂದರೆ ಆದ್ರೆ ಡೆಲ್ಲಿ ತನಕ ವಿಷಯ ಮುಟ್ಟಿಸ್ಬೇಕು. ನೀವು ಇಲ್ಲಿ ಯಾರಿಗಾರ ಒಬ್ಬರು ತೊಂದರೆ ಆದ್ರೆ ಡೆಲ್ಲಿ ತನಕ ಹೋಗ್ಬೇಕು. ಇಲ್ಲಿ ಒಬ್ಬ ಚಿಂಚಾನಗೌಡ ಒಬ್ಬ ಕಿರಣ್ ಯಾರನ್ನ ಮುಟ್ಕೊಂಡ್ರೆ ಡೆಲ್ಲಿ ಅವ್ರನ್ನ ಹತ್ರ ಬರ್ಬೇಕು. ಹಂಗ್ ಮಾಡ್ಬೇಕು ಅಧ್ಯಕ್ಷ, ನೀವು ಮುಟ್ಟಿಸ್ಬೇಕು. ಎಲ್ಲ ಇದೀವಿ ಬಿಜೆಪಿ ಪಕ್ಷನ ಕಟ್ತೀವಿ. ಇದು ಪಕ್ಷಕ್ಕೆ ಸಂಬಂಧಪಟ್ಟ ನಾನ್ ಕರಿಬೇಕು, ನಾನ್ ಹೇಳ್ಬೇಕು ಅನ್ನೋದಲ್ಲ. ಎಲ್ಲಿ ದುಡ್ಡು ಕೇಳ್ತಾರೋ ಸನ್ಮಾನ್ಯ ನಂಜೇಗೌಡರು ಹೇಳ್ತಾರೆ, ನಾನು 1 ರೂಪಾಯಿ ಯಾವ ಅಧಿಕಾರಿ ಹತ್ರ ಮುಟ್ಟಿಲ್ಲ. ಹಂಗೇನಾದ್ರೆ ನಮ್ಮ ಮನೆ ಒಳಗೋಗ್ಲಿ ಅಂತ ಅವರೇ ಹೇಳ್ಕೊಂಡವ್ರೆ. ಹಂಗಾಗಿ ನೀವು ಯಾರ ದುಡ್ಡು ಕೇಳಿದ್ರೆ ನೀವ್ ಎಕಡೆ ತಗೊಂಡು ಹೊಡೀನಿ. ನಾಳೆಯಿಂದ ನಂಜೇಗೌಡ ದುಡ್ಡು ತಗೊಳ್ಳದಂತೆ ನನ್ನ ನೀವ್ ಯಾಕೆ ಕೇಳ್ತೀರ ಅಂತ ಕೇಳ್ರಿ ಅಧಿಕಾರಿಗಳು, ಅಲ್ವಾ? ಇಲ್ಲಾಂದ್ರೆ ಮಾಡಲ್ ಹೋಗಲ್ಲ ಅಂದ್ರೆ ಅಲ್ಲೇ ಕುತ್ಕೊಂಡ್ಬಿಡು, ಅದೇ ಜಾಗ ಇರಬಾರ್ದು. ಏನು ಸಬ್ ರಿಜಿಸ್ಟರ್ ಆಫೀಸ್ ನಾಳೆ ಅಂತ ಕೇಳಿದ್ರೆ ಅವರು ಹೇಳಿ ಕಳಿಸ್ತಾರೆ. ನಾನು ಹೇಳ್ತಾ ಇದ್ದೀನಿ, ಗೋಮಾಳದ ಕಾಸುಗಳು ಯಾರ್ಯಾರು ಕೊಟ್ಟಿದ್ರು ನಾನು ರೆಕಾರ್ಡ್ ಮಾಡಿಸ್ಕೊಡ್ತೀನಿ ಅಂತ. ಒಂದಷ್ಟು ಜನ ಮನೆ ತಕ್ಕ ಹೋಗ್ತಾರ, ಅವಾಗಲೇ ಕಸಿಂದ ವಾಪಸ್ ಕೊಟ್ಬಿಡು ಅಂತ. ಗ್ಯಾರಂಟಿ ಆಗಲ್ಲ, ಮಾಡಿದ್ರು ಬಿಡಲ್ಲ. ವರ್ಷ ಅಲ್ಲ 2 ವರ್ಷ ಆಗ್ಲಿ, ಇಲ್ಲಿಗೆಲ್ಲ ಯಾವ ಒಂದು ಬಿಡಲ್ಲ. ನೀವು ನನ್ನೆಲ್ಲ ಬೇಜಾರು ಮಾಡ್ಕೋಬೇಡ್ರಿ, ನನ್ನನ್ನು ಬೈಕೋಬೇಡ್ರಿ. ನಾನು ರಾಜಕೀಯ ಜೀವನದಲ್ಲಿ ಯಾರಿಗೂ ಮೋಸ ಮಾಡಿಲ್ಲ. ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಕೇಶವ ವಿರುದ್ಧವಾಗಿ ಕೆಲಸ ಮಾಡಿಲ್ಲ. ಹಣಕಾಸಿನ ವಿಚಾರದಲ್ಲಿ ನಾನು ಹಾಗೂ ನನ್ನ ಪತ್ನಿ ಯಾರಿಗೂ ವಂಚಿಸಿಲ್ಲ. ರಾಜಕೀಯವಾಗಿ KH ಮುನಿಯಪ್ಪ ಅವರಿಗೆ ಮೋಸ ಮಾಡಿದ್ದು ನಂಜೇಗೌಡ. ಕೋಲಾರ ಹಾಲು ಒಕ್ಕೂಟದ ಅವ್ಯವಹಾರಕ್ಕೆ ಶಾಸಕ KY ನಂಜೇಗೌಡ ಕಾರಣ. ರೈತರು ಮಹಿಳೆಯರ ಶ್ರಮದಿಂದ ಹಾಲು ಒಕ್ಕೂಟ ನಡೆಯುತ್ತಿದೆ. ಕಲ್ಲುಬಂಡೆ ಗುತ್ತಿಗೆಯಲ್ಲಿ ಸ್ವಂತ ಕುಟುಂಬಕ್ಕೆ 90 ಎಕರೆ ಮಂಜೂರು ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಶಾಸಕ ನಂಜೇಗೌಡ ಗಣಿಗಾರಿಕೆ ನಡೆಸುತ್ತಿರೋ ಸ್ಥಳದಲ್ಲಿ 37 ಎಕರೆ ಅರಣ್ಯ ನಾಶವಾಗಿದೆ. ನನ್ನ ಬಿಟ್ಟು ನಿಮ್ಮೊಂದಿಗೆ ಬಂದವರು ಯಾರೂ ನಿಮ್ಮ ಜೊತೆಗಿಲ್ಲ. ಮಾಲೂರು ತಾಲೂಕು ಕಚೇರಿ, ಸಬ್ ಇನ್ಸ್ಪೆಕ್ಟರ್ ಕಚೇರಿಯಲ್ಲಿ ಹಣ ವಸೂಲಿ ಮಾಡ್ತಿದ್ದಾರೆ. ಇನ್ಮುಂದೆ ಯಾರಾದರೂ ಲಂಚ ಕೇಳಿದರೆ ಚಪ್ಪಲಿಯಲ್ಲಿ ಹೊಡೀರಿ. ಮಾಲೂರು ತಾಲೂಕಿನಲ್ಲಿ ಬೆಳೆ ಬಾಳುವ ಗೋಮಾಳ ಜಮೀನು ಉಳ್ಳವರ ಪಾಲಾಗ್ತಿದೆ. ಕೋಲಾರದ ಮಾಲೂರು ನಗರದಲ್ಲಿ ಮಾಜಿ ಶಾಸಕ ಮಂಜುನಾಥ್ ಗೌಡ ಆರೋಪಿಸಿದರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೃಷಿ ಇಲಾಖೆ ಹಾಗೂ NRDS ಸಂಸ್ಥೆ ಸಹಯೋಗದೊಂದಿಗೆ ಭೋಗನಂದೀಶ್ವರ ಕೃಷಿ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ದೊಡ್ಡಮರಳಿ ಕ್ಲಸ್ಟರ್ನ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆ ಇಂದು ನಡೆಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಕ್ರಾಸ್ ಕಲ್ಯಾಣ ಮಂಟಪದಲ್ಲಿ ನಡೆದ ವಾರ್ಷಿಕ ಮಹಾಸಭೆಯಲ್ಲಿ ವಾರ್ಷಿಕ ಆಯವ್ಯಯ ಮಂಡನೆ ಮಾಡಲಾಯಿತು. ವರ್ಷದ ಬಜೆಟ್ ಮಂಜೂರು, ಲೆಕ್ಕ ಪರಿಶೋಧನೆ, ಮುಂಬರುವ ವರ್ಷದ ಕಾರ್ಯ ಚಟುವಟಿಕೆಗಳು ಹಾಗೂ ಇನ್ನಿತರೆ ಚಟುವಟಿಕೆಗಳ ಬಗ್ಗೆ ಸಂಘದ ಅಧ್ಯಕ್ಷ ರಾಮಲಿಂಗರಾಜು ನೇತೃತ್ವದಲ್ಲಿ ನಡೆಯಿತು. ಇನ್ನು ನಂದಿ ಹೋಬಳಿ ಭಾಗದ ರೈತರು ಸೇರಿ ಭೋಗನಂದೀಶ್ವರ ಕೃಷಿ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ ಸಂಘವನ್ನು ಸ್ಥಾಪಿಸಿದರು. 900 ಜನ ರೈತರು ಷೇರುದಾರರಾಗಿ ಕಂಪನಿಯಿಂದ ಸಿಗುವ ಸೌಲಭ್ಯಗಳನ್ನು ಪಡೆಯುತ್ತಿದ್ದಾರೆ. ಗುಣಮಟ್ಟದ ಔಷಧಿಗಳನ್ನು ಹಾಗೂ ಟ್ರ್ಯಾಕ್ಟರ್ ಬಾಡಿಗೆಗೆ ರೈತರಿಗೆ ನೀಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲದ ಮಣ್ಣಿನ ಪರೀಕ್ಷೆ ಕೇಂದ್ರ ಇಲ್ಲಿದ್ದು ರೈತರಿಗೆ ಅನುಕೂಲಕರವಾಗಿದೆ. ಇದನ್ನು ರೈತರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದರು. 4 ವರ್ಷ ಆಯ್ತು ಈ ವೀಕ್ ಸಂಘ ಮಾಡಿ, ಇವಾಗ 4ನೇ ವರ್ಷ ಕಾರ್ಯಕ್ರಮ ನಡೀತಾ ಇದೆ. 1-2 ಸಾರಿ ನಮ್ಮ ಸಂಘದ ಹತ್ರನೇ ಚಿಕ್ಕದಾಗಿ ನಡೆತು. ಆಮೇಲೆ ದೊಡ್ಡಮರಳಿಯಲ್ಲಿ 1 ಸಾರಿ ನಡೆಸ್ಕೊಟ್ರಿ. ಈಗ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂದ್ಬಿಟ್ಟು ಕಲ್ಯಾಣ ಮಂಟಪದಲ್ಲಿ ಎಲ್ಲ ಸೇರಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀರಿ.
ನಮ್ಮ ಹತ್ರ ಒಳ್ಳೆ ಗುಣಮಟ್ಟದ ಔಷಧಿಗಳು ದೊರೀತಾವೆ. ರೈತರ ತಗೊಂಡೋಗ್ತಾರೆ, ಎಲ್ಲ ಜನ ರೈತರು ಸಹಕಾರ ಕೊಡ್ತಾ ಇದ್ದಾರೆ. ಅದರಿಂದ ಚೆನ್ನಾಗಿ ಬೆಳೆ ಬೆಳೀತಾ ಎಲ್ಲ ರೈತರು ವ್ಯಾಪಾರ ಮಾಡ್ತಾ ಇದ್ದಾರೆ. ಅದೇ ಥರ ನಮ್ಮ ಕಂಪ್ನಿಗೆ ಸಂಪಾದನೆಯೂ ಆಗ್ತಾಯಿದೆ. ಅದೇ ರೀತಿ ಎಲ್ಲ ರೈತರು ಸಹಕಾರ ಕೊಟ್ಟು ನಮ್ಮ ರೈತ ಬಾಂಧವರು ಎಲ್ಲ ಬಂದು ವ್ಯಾಪಾರ ಮಾಡಿ ಚೆನ್ನಾಗಿ ಸಂಘನ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ. ಇದೇ ಥರ ನಡ್ಸ್ಕೊಂಡು ಹೋದರೆ ನಾವಿನ್ನು ಮುಂದೆ ಸಹಕಾರ ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀರಿ. ಈ ವೇಳೆ ರೈತರಿಗೆ ಉಪಯೋಗವಾಗಲಿ ಎಂದು ವಿವಿಧ ಕಂಪನಿಗಳ ಔಷಧಿಗಳನ್ನು ಡೆಮೋ ಇಡಲಾಗಿತ್ತು. ಇದೇ ವೇಳೆ ಸಾಧನೆಗೈದ ರೈತರಿಗೆ ಸನ್ಮಾನಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಭೋಗನಂದೀಶ್ವರ ಕೃಷಿ ರೈತ ಉತ್ಪಾದಕರ ಕಂಪನಿ ಲಿಮಿಟೆಡ್ನ ಸದಸ್ಯರು, ಗ್ರಾಮಸ್ಥರು, ರೈತರು ಹಾಜರಿದ್ದರು. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಗ್ರಾಮದ ಕಲ್ಯಾಣಿ ವಿವಾದ ಸ್ಥಳಕ್ಕೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾ ಬಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸುವ ಜೊತೆಗೆ ನಾಗರಿಕರಲ್ಲಿ ಅರಿವು ಮೂಡಿಸುವ ಕೆಲಸ ಮಾಡಿದರು. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಗ್ರಾಮದಲ್ಲಿ ಶುಕ್ರವಾರ ಜಿಲ್ಲಾ ಕಾನೂನು ಸಲಹೆಗಳ ಪ್ರಾಧಿಕಾರ, ವಕೀಲರ ಸಂಘ ಹಾಗೂ ಪ್ರಸನ್ನ ಮುತ್ಯಾಲಮ್ಮ ದೇವಸ್ಥಾನ ಟ್ರಸ್ಟ್ ಆಶ್ರಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾ ಬಿ ಅವರು ಭಾಗವಹಿಸಿದ್ದರು. ಕಾರ್ಯಕ್ರಮದ ನಂತರ ಗ್ರಾಮಸ್ಥರ ಮನವಿಯ ಮೇರೆಗೆ ಬಲಾಢ್ಯರಿಂದ ಒತ್ತುವರಿಯಾಗಿರುವ ಪ್ರಾಚೀನ ಕಾಲದ ಕಲ್ಯಾಣಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಗ್ರಾಮದ ರಾಮಸ್ವಾಮಿ, ಗ್ರಾಮದಲ್ಲಿ ಸರ್ಕಾರಿ ಕಲ್ಯಾಣಿ ಮತ್ತು ದೇವಸ್ಥಾನದ ಆಸ್ತಿಗಳನ್ನು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ನಕಲಿ ಖಾತೆ ಸೃಷ್ಟಿಸಿ ಪರಬಾರೆ ಮಾಡಿರುವ ವಿಚಾರವನ್ನು ನ್ಯಾಯಾಧೀಶರ ಗಮನಕ್ಕೆ ತರಲಾಗಿದೆ. ನಮ್ಮ ಮನವಿಗೆ ಒಪ್ಪಿದ ನ್ಯಾಯಾಧೀಶರು ಕಲ್ಯಾಣಿ ಬಳಿ ಬಂದು ಪರಿಶೀಲನೆ ನಡೆಸಿ ಕಾನೂನಿನ ರೀತಿಯಲ್ಲಿ ನ್ಯಾಯ ಕೊಡುವ ಭರವಸೆ ನೀಡಿದ್ದಾರೆ ಎಂದರು. ಗ್ರಾಮದ ನಿವಾಸಿ ಕೆಎನ್ ರಾಮಸ್ವಾಮಿ ಅಂತ ಈ ಸರ್ಕಾರಿ ಕಲ್ಯಾಣಿ ಮತ್ತು ದೇವಸ್ಥಾನ ಸ್ವತ್ತುಗಳನ್ನ ಅಕ್ರಮ ಮಾಡಿಕೊಂಡು ಖಾತೆ ಮಾಡಿಕೊಂಡಿರೋರ ವಿರುದ್ಧ ನಾನು ಗೌರವಾನ್ವಿತ ಜಿಲ್ಲಾ ಮತ್ತು ಕಾನೂನು ಪ್ರಾಧಿಕಾರ ಸದಸ್ಯರ ಅವರ ಗಮನಕ್ಕೆ ತಂದಾಗ ನ್ಯಾಯಾಧೀಶರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ನಮಗೆ ನ್ಯಾಯ ದೊರಕಿಸ್ಕೊಡೋದಕ್ಕೆ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ಆಮೇಲೆ ಇದು 1902ರಲ್ಲೇ ಅವ್ರಿಗೆ ಯಾವುದೇ ಹಕ್ಕಿಲ್ಲ ಮಾರಾಟ ಮಾಡೋದಕ್ಕೆ ಅಂತ ದಾಖಲೆನೂ ಸಮೇತ ಕೊಟ್ಟಿದ್ದೀವಿ. ಈಗಾಗಲೇ ಅವರು ನಮ್ಮದೇ ಆಸ್ತಿ ಅಂತ ನ್ಯಾಯಾಲಯದಲ್ಲಿ ಪರಾಭವಗೊಂಡು ಮತ್ತು ಅಪೀಲು ಹೋಗಿದ್ದಾರೆ. ಆ ಕಾಪಿನೂ ಸಮೇತ ಅವ್ರು ಕೊಟ್ಟಿದ್ದೀವಿ. ಅದರಲ್ಲೂ ಏನು ಸಾರಾಂಶ ಇಲ್ಲ. ಮತ್ತೆ ಕನ್ಫರ್ಮ್ ಮಾಡಿದೆ ಅಪೀಲಲ್ಲೂ ಅವ್ರದ್ದು ಆಸ್ತಿ ಅಲ್ಲ ಸರ್ಕಾರದ್ದು ಅಂತ. ನಾವು ದಾನಿಗಳ ಸಹಾಯದಿಂದ, ಗ್ರಾಮಸ್ಥರ ಸಹಾಯದಿಂದ ಈ ಕಲ್ಯಾಣಿಯನ್ನು ಈಗ ತೆರೆಸಿದ್ದೀವಿ. ಇನ್ನು ಮುಂದೆ ಏನಾದರೂ ಸರ್ಕಾರದಿಂದ ಸಹಾಯನೋ ಏನಾದರೂ ಧನ ಏನಾದರೂ ಮಾಡಬೇಕಾದ್ರೆ ತಮ್ಮಂಥವ್ರ ಮಾಧ್ಯಮದ ಮುಖಾಂತರ ಇದ್ದು ಎಲ್ಲರ ಕಣ್ಣಿಗೆ ಬಿದ್ದರೆ ಸರ್ಕಾರದ ಒಂದು ಸಹಾಯಧನ ಆಗಿ ಈ ಕಲ್ಯಾಣಿ ಜೀರ್ಣೋದ್ಧಾರ ಆಗುತ್ತೆ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ನೋಡಿ, ಲೀಗಲ್ ಏಡ್ ಸದಸ್ಯ ಕಾರ್ಯದರ್ಶಿಗಳು ಬಂದರು, ಎಲ್ಲ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ದಾಖಲೆಗಳನ್ನ ನನಗೆಲ್ಲ ಕೊಡಿ, ಅದು ನಾನು ಪರಿಶೀಲನೆ ಮಾಡಿ ಕಾನೂನು ಚೌಕಟ್ಟಲ್ಲಿ ಏನು ಮಾಡಬೇಕು ಅದು ನಾನು ಮಾಡಿಸ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಈ ಕಲ್ಯಾಣಿ ಪುರಾತನವಾಗಿದ್ದು ಇದನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ಅದರ ಮಾಲೀಕರು ವಿಲ್ ಬರೆದಿದ್ದಾರೆ ಎನ್ನಲಾಗಿದೆ. ಆದರೆ ಅವರ ಕುಟುಂಬದವರು ಜಮೀನು ವಶಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯಾಲಯದಲ್ಲಿಯೂ ಅದು ಸಾರ್ವಜನಿಕ ಆಸ್ತಿ ಎಂದು ತೀರ್ಮಾನವಾಗಿದೆಯಂತೆ. ಆದರೂ ಬಲಾಢ್ಯರು ಕಲ್ಯಾಣಿ ಮುಚ್ಚಿ ಕಾನೂನು ವಿರೋಧಿ ಚಟುವಟಿಕೆ ನಡೆಸುತ್ತಿದ್ದಾರೆ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಿಟಿವಿ ನ್ಯೂಸ್ ವೀಕ್ಷಕರಿಗೆಲ್ಲ ಶುಭ ಸುದ್ದಿ. ಇನ್ನೇನು ನಾಡ ಹಬ್ಬ ದಸರಾ ಆಗಮಿಸಿದೆ. ನವರಾತ್ರಿಯ ಸಂಭ್ರಮ ಆಗಲೇ ನಾಡಿನಾದ್ಯಂತ ಮುಗಿಲು ಮುಟ್ಟಿದೆ. ನಿಮ್ಮ ಸಿಟಿವಿ ನ್ಯೂಸ್ ನಿಮಗಾಗಿ ಈ ಬಾರಿಯ ನವರಾತ್ರಿಗೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಬಾರಿಯ ನವರಾತ್ರಿಯ 9 ದಿನಗಳ ಕಾಲ ಅಂದಿನ ಬಣ್ಣವನ್ನು ಪ್ರದರ್ಶಿಸುವ ಉಡುಗೆಯ ವಿಡಿಯೋ ಮಾಡಿ ನೀವು ಕಳುಹಿಸಿ. ನಿಮ್ಮ ವಿಡಿಯೋ ಇಡೀ ವೀಕ್ಷಕ ಪ್ರಪಂಚಕ್ಕೆ ನಾವು ತೋರಿಸುತ್ತೇವೆ.
ಮತ್ತೇಕೆ ತಡ, ಈ ಸರತಿಯಂತೆ ಪ್ರತಿನಿತ್ಯ ವಿಡಿಯೋ ಮಾಡಿ ಕಳುಹಿಸಿ. 27ರ ಶನಿವಾರ ಗ್ರೇ ಕಲರ್, 28ರ ಭಾನುವಾರ ಆರೆಂಜ್ ಕಲರ್, 29ರ ಸೋಮವಾರ ಪಿಕಾಕ್ ಗ್ರೀನ್ ಕಲರ್, ಕೊನೆಯ ದಿನವಾದ 30ರ ಮಂಗಳವಾರ ಪಿಂಕ್ ಕಲರ್ ಸೀರೆಯೊಂದಿಗೆ ನಿಮ್ಮ ವಿಡಿಯೋ ಕಳುಹಿಸಿ. ನಿಮ್ಮ ನೆಚ್ಚಿನ CTV ನ್ಯೂಸ್ ಚಾನೆಲ್ನಲ್ಲಿ ನೋಡಿ. ಮತ್ತೇಕೆ ತಡ, ಕೂಡಲೇ 7019969958 ವಾಟ್ಸಪ್ ಸಂಖ್ಯೆಗೆ ನಿಮ್ಮ ವಿಡಿಯೋ ಕಳುಹಿಸಿ. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, BB ರೋಡ್, ಚಿಕ್ಕಬಳ್ಳಾಪುರ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ CTV ನ್ಯೂಸ್ಗೆ ಸ್ವಾಗತ. ಹಳ್ಳಿ ಭಾಗದ ಜನ ಕೂಲಿ ನಾಲಿ ಮಾಡಿ ಬಂದ ಹಣವನ್ನ ಕೂಡಿಡಲು ನಗರದ ಬ್ಯಾಂಕ್ಗಳಿಗೆ ಹೋಗದೆ ಹಳ್ಳಿಗಳಲ್ಲಿರುವ ಅಂಚೆ ಕಚೇರಿಗಳಲ್ಲಿ ಖಾತೆಗಳಲ್ಲಿ ಹಣವನ್ನ ಕೂಡಿಟ್ಟುಕೊಳ್ಳುತ್ತಾರೆ. ಅದರಲ್ಲಿ ಹೆಚ್ಚಾಗಿ ಹಳ್ಳಿಯ ಜನ ಫಿಕ್ಸ್ಡ್ ಡೆಪಾಸಿಟ್, ಉಳಿತಾಯ ಖಾತೆ, RD ಡೆಪಾಸಿಟ್, ಪೆನ್ಷನ್ ಹಣವನ್ನ ಅಂಚೆ ಕಚೇರಿಯಲ್ಲಿಟ್ಟು ಬೇಕಾದಾಗ ಹಣ ಡ್ರಾ ಮಾರಿ ಬಳಸಿಕೊಳ್ಳುತ್ತಾರೆ. ಅಂತಹ ಬಡವರ, ವಯೋವೃದ್ಧರ ಹಣವನ್ನ ನುಂಗಿ ನೀರು ಕುಡಿದ ಪೋಸ್ಟ್ ಮಾಸ್ಟರ್ ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಪೈಲಗುರ್ಕಿ ಗ್ರಾಮದ ಅಂಚೆ ಕಚೇರಿಯಲ್ಲಿ ನಡೆದಿದೆ.
ಹಳ್ಳಿ ಭಾಗದ ಜನ ಕೂಲಿ ನಾಲಿ ಮಾಡಿ ಬಂದ ಹಣವನ್ನು ಕೂಡಿಡಲು ನಗರದ ಬ್ಯಾಂಕ್ಗಳಿಗೆ ಹೋಗದೆ ಹಳ್ಳಿಗಳಲ್ಲಿರುವ ಅಂಚೆ ಕಚೇರಿಗಳಲ್ಲಿ ಖಾತೆಗಳಲ್ಲಿ ಹಣವನ್ನು ಕೂಡಿಟ್ಟಿರುತ್ತಾರೆ. ಅದರಲ್ಲಿ ಹೆಚ್ಚಾಗಿ ಹಳ್ಳಿಯ ಜನ ಫಿಕ್ಸ್ ಡೆಪಾಸಿಟ್, ಉಳಿತಾಯ ಖಾತೆ, RD ಡೆಪಾಸಿಟ್, ಪೆನ್ಷನ್ ಹಣವನ್ನು ಅಂಚೆ ಕಚೇರಿಯಲ್ಲಿಟ್ಟು ಬೇಕಾದಾಗ ಹಣ ಡ್ರಾ ಮಾಡಿ ಬಳಸಿಕೊಳ್ತಾರೆ. ಅಂತಹ ಬಡವರ ವಯೋವೃದ್ಧರ ಹಣವನ್ನು ನುಂಗಿ ನೀರು ಕುಡಿದು ಪೋಸ್ಟ್ ಮಾಸ್ಟರ್ ಪರಾರಿಯಾಗಿರುವ ಘಟನೆ ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕಪೈಲಗುರ್ಕಿ ಗ್ರಾಮದ ಅಂಚೆ ಕಚೇರಿಯಲ್ಲಿ ನಡೆದಿದೆ. 2 ವರ್ಷಗಳ ಹಿಂದೆ ಚಿತ್ರದುರ್ಗ ಮೂಲದ ನಿಂಗೇಶ್ ಎಂಬ ಯುವಕ ಈ ಅಂಚೆ ಕಚೇರಿ ಪೋಸ್ಟ್ ಮ್ಯಾನ್ ಆಯ್ಕೆಯಾಗಿ ಬಂದ ವರ್ಷದಲ್ಲಿ ಉತ್ತಮವಾಗಿ ಕೆಲಸ ಮಾಡಿಕೊಂಡು ಸ್ಥಳೀಯರ ಜೊತೆಯಲ್ಲಿ ಒಳ್ಳೆಯವರಂತೆ ಗುರುತಿಸಿಕೊಂಡ ನಿಂಗೇಶ್ ಅದ್ಯಾಗೋ ಆನ್ಲೈನ್ ಗೇಮ್ಗೆ ಅಡಿಕ್ಟ್ ಆಗಿ ಕೈಯಲ್ಲಿದ್ದ ಹಣವೆಲ್ಲ ಸುಟ್ಟಿಕೊಂಡಿದ್ದಾನೆ. ಏನಾದರೂ ಈ ಹಣವನ್ನು ಸಂಪಾದಿಸಬೇಕೆಂದು ತಾನು ಕೆಲಸ ಮಾಡ್ತಿದ್ದ ಚಿಕ್ಕಪೈಲಗುರ್ಕಿ ಅಂಚೆ ಕಚೇರಿಯಲ್ಲಿ ಖಾತೆಗಳಲ್ಲಿ ಹಣವಿಟ್ಟಿದ್ದ 13 ಹಳ್ಳಿಯ ಬಡವರ ಹಣಕ್ಕೆ ಕೈ ಹಾಕಿದ್ದ. ಸಿಕ್ಕವರ ಹಣವನ್ನ ಡ್ರಾ ಮಾಡಿ ಆನ್ಲೈನ್ ಗೇಮ್ ಆಡಿ ಸೋತಿದ್ದ. ಆದರೆ ಈ ವಿಚಾರ ತಿಳಿಯದ ಬಡವರು ಅಂಚೆ ಬಳಿ ಬಂದು ತಮ್ಮ ಖಾತೆಯ ಹಣವನ್ನು ಚೆಕ್ ಮಾಡಿಸಿದ್ರೆ ಖಾತೆಯಲ್ಲಿ ಹಣವಿಲ್ಲದೆ ಕಂಗಾಲಾಗಿ ಪ್ರಶ್ನೆ ಮಾಡಿದಾಗ ಇದಕ್ಕೆ ಪೋಸ್ಟ್ ಮ್ಯಾನ್ ನಿಂಗೇಶ್ ನಿಮ್ಮ ಹಣ ಕೊಡುವುದಾಗಿ ಹೇಳಿ ಅಲ್ಪ ಸ್ವಲ್ಪ ಹಣ ಕೊಟ್ಟು ಸುಮ್ಮನಾಗಿದ್ದ. ಆದರೆ ಮಿತಿ ಮೀರಿದ ನಿಂಗೇಶ್ ಆಟ ಬಡವರ 16 ಅಕೌಂಟ್ಗಳಲ್ಲಿದ್ದ ಹಣವನ್ನು ಕಳ್ಳತನ ಮಾಡಿ ಪರಾರಿಯಾಗಿರುವ ಆರೋಪ ಕೇಳಿಬಂದಿದೆ. ಏನಿಲ್ಲ, ಅವನು ಚೆನ್ನಾಗಿದ್ನು ಮೊದಲ, ಆ ಹುಡುಗನು ಪೋಸ್ಟ್ ಇದ್ನು ಚೆನ್ನಾಗಿದ್ನು. ಅದೇನು ಮಾಡ್ಕೊಂಡ ಅದೇನೋ ಗೊತ್ತಿಲ್ಲ, ಲಾಸ್ಟಲ್ಲಿ ಎಲ್ಲ ತಿಂದಾಕ್ಬಿಟ್ಟ. ಅವ್ರ ಹತ್ರ ಕಾಸು ಇವ್ರ ಹತ್ರ ಕಾಸು ಅಂದ್ಕೊಂಡು ಹಣ ಕೊಟ್ಬಿಡ್ತೀನಿ, ನಾನು ಇವಾಗ ಕೊಡ್ತೀನಿ ನಾಳೆ ಕೊಡ್ತೀನಿ ಅಂದ್ಬಿಟ್ಟದು. ಈ ಥರ ಮಾಡಿಬಿಟ್ನು, ದುಡ್ಡೆಲ್ಲ ಈಸ್ಕೊಂಡು ಈ ಥರ ಮಾಡ್ಯವನೆ. ನಿಮ್ಮದು ಅಕೌಂಟಲ್ಲಿ ಎಷ್ಟಿತ್ತು? ಯಾರ ಅಕೌಂಟ್ ಇತ್ತು? ಮಗು ಮುಗ್ಗರು ಇಬ್ಬರು ಹೆಸರಲ್ಲಿ ಮಾಡಿದ್ನಿ. ಎಷ್ಟು ಮಾಡಿದ್ರಿ? ದಿನಕ್ಕೆ ವರ್ಷಕ್ಕೆ ವರ್ಷ ಅಂತೀನಿ, ಒಂದು ತಿಂಗಳಿಗೆ 1000 ರೂಪಾಯಿ ಕಟ್ಟೋದು. 1000 ರೂಪಾಯಿ ಕಟ್ತಾಯಿದ್ನಿ. ಅದೇನು ಮಾಡವನೇ ಅದೇನು ಗೊತ್ತಿಲ್ಲ. ಬುಕ್ ಕೊಡೋದೇ ಕೊಡ್ತೀನಿ ಕೊಡ್ತಾನೆ ಇಲ್ಲ ಇವಾಗ. ದುಡ್ಡಿದ್ಯಾ? ಇಲ್ಲ ನೋಡಿದ್ರಲ್ಲ ಗೊತ್ತಾಗೋದು. ಅದು ಒಂದು ಸುಮಾರು ಜನಕ್ಕೆ ಆ ಥರ ಮಾಡೋಣಂತೆ. ನಿಮ್ದು ಅಕೌಂಟಲ್ಲಿ ಎಷ್ಟಿತ್ತು ಅಲ್ಲಿ? ಅಕೌಂಟಲ್ಲಿ ನಮ್ಮದು ಒಂದು 1000 ರೂಪಾಯಿ ಇತ್ತು. ಎಷ್ಟು ತಿಂಗಳಿಂದ ಕಟ್ಕೊಂಬಂದಿದ್ರಿ? ನಂಗೆ ಪೆನ್ಷನ್ ಬರ್ತಾಯಿತ್ತು, ಪೆನ್ಷನ್ ಕೊಡ್ತಾಯಿದ್ನು. ಅದು ತಪ್ಪು ಹೇಳಬಾರ್ದು, ಪೆನ್ಷನ್ ಕರೆಕ್ಟಾಗಿ ಬರ್ತಾಯಿತ್ತು. ಪೆನ್ಷನ್ ತಗೊಳ್ತಾ ಇದ್ನಿ, 1 ತಿಂಗಳು ಮಾತ್ರ ನಿಂತಾಯಿತು. ಇನ್ನು ಯಾವಾಗ ಚಿಕ್ಕಪೈಲಗುರ್ಕಿ ಅಂಚೆ ಕಚೇರಿಯ ಪೋಸ್ಟ್ ಮ್ಯಾನ್ ನಿಂಗೇಶ್ ಹರಿಸ್ಥಳ ಗ್ರಾಮದ ನರಸಿಂಹರೆಡ್ಡಿ ತಮ್ಮ 2 ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಪ್ರತಿ ತಿಂಗಳಿಗೆ 1,000 ರೂಪಾಯಿ ಡೆಪಾಸಿಟ್ ಮಾಡುತ್ತಿದ್ದರಂತೆ ಅವರ 2 ಮಕ್ಕಳ ಹೆಸರಿನಲ್ಲಿ 80,000 ಹಣ ನಾಪತ್ತೆ ಮಾಡಿದಾನಂತೆ. ಇದರಿಂದ ಕೋಪಗೊಂಡ ನರಸಿಂಹರೆಡ್ಡಿ ಪೋಸ್ಟ್ ಮ್ಯಾನ್ ನಿಂಗೇಶ್ ಅನ್ನ ಅಡ್ಡಗಟ್ಟಿ ಹಣ ಕೇಳಿದ್ದಾರೆ. ಕೊಡದಿದ್ದಕ್ಕೆ ತನ್ನ ಬಳಿ ಇದ್ದ ಬೈಕ್ ಕಿತ್ತುಕೊಂಡು ಕಳುಹಿಸಿದ್ದು, ಹಣ ಕೊಟ್ಟು ಮತ್ತೆ ತೆಗೆದುಕೊಂಡು ಹೋಗುವೆಂದಿದ್ದಾರೆ. ಅಲ್ಲದೆ ಪೋಸ್ಟ್ ಮ್ಯಾನ್ ನಿಂಗೇಶ್ ಆಟಗಳು 1-2 ಹಲವಾರು ವಿಚಾರಗಳು ಆಚೆಗೆ ಬಂದಿದ್ದು, ವಿಚಾರ ದೊಡ್ಡದಾಗುತ್ತಿದ್ದಂತೆ ಕಚೇರಿಗೆ ಅಂಚೆ ನಿರೀಕ್ಷಕರು ಉಪವಿಭಾಗ ಅಧಿಕಾರಿ ಶಶಿಕುಮಾರ್ ಚಿಕ್ಕಪೈಲಗುರ್ಕಿ ಗ್ರಾಮಕ್ಕೆ ಭೇಟಿ ಕೊಟ್ಟು ಕಚೇರಿಯನ್ನು ಪರಿಶೀಲನೆ ನಡೆಸಿದ್ದಾರೆ. ನಾವು ಈ ಅಂಚೆ ಕಚೇರಿಗೆ ಈ ಹೊಸದಾಗಿ ಒಬ್ಬ ಹುಡುಗ ರಾಯಚೂರಿಂದ 2 ವರ್ಷದಾಗ ಅಪಾಯಿಂಟ್ ಆಗಿದ್ದ, ಇಲ್ಲೇ ಇದ್ದ. ಏನು ಈ ನಡುವೆ ಸ್ವಲ್ಪ ಹಣ ಕೊಡಬೇಕಂತೇಳಿ ಹೊರಟೋಗಿದ್ನು. ನಮ್ಮದು ಮೊನ್ನೆ ಒಂದು 13,000 ಯಾವುದೋ ಡ್ರಾ ಮಾಡೋಕ್ಕೆ ಕರ್ಕೊಂಡು ಹೋಗಿದ್ವಿ. ಡ್ರಾ ಮಾಡಿದ್ರೆ ಅಕ್ಷಯಲ್ಲೇ ಹೋತು, ನಾವು ಹೆಬ್ಬೆಟ್ಟು ಕೊಟ್ಟ ಮೇಲೆ ಅಲ್ಲೇ ಹಣ ಕೊಡಬೇಕು. ಇಲ್ಲ ಅಣ್ಣ ಕಾಸಿಲ್ಲ, ರಾತ್ರಿ ಕೊಡ್ತೀನಿ, ಇವಾಗ ಕ್ಯಾಶ್ ಇಲ್ಲ, ಮಧ್ಯಾಹ್ನ ಎತ್ಕೊಂಬಂದು ಫೋನ್ ಮಾಡ್ತೀನಿ ಅಂದರು. ಸರಿ ಕೊಡ್ತಾನೆ ಬಿಡು ಹುಡುಗ ಎಲ್ಲಿ ಅಂತೇಳಿ ನಾವು ಹೊರಟೋದ್ವಿ. ಆಮೇಲೆ 2 ದಿವಸ ಆಯಿತು, ನಾನು ಫೋನ್ ಮಾಡಲಿಲ್ಲ, ಅವನು ಮಾಡಲಿಲ್ಲ. ಆಮೇಲೆ 3 ದಿವ್ಸಕ್ಕೆ ಫೋನ್ ಮಾಡಿದ್ರೆ ಅಣ್ಣ ಇಲ್ಲ ನಾನು ಅಲ್ಲಿದ್ದೀನಿ ಆಮೇಲೆ ಪೆರಸಂದ್ರದಲ್ಲಿದ್ದೀನಿ ಅಂದು. ಆಮೇಲೆ ಪೆರಸಂದ್ರ ಇರಪ್ಪ ನಾನು ಅಲ್ಲಿಗೆ ಬರ್ತೀನಿ ಅಂತೇಳಿ ಅಲ್ಲಿ ಹೋಗಿ 10,000 ಕೊಟ್ಟ. ಆಮೇಲೆ ಇನ್ನೊಂದು 4 ದಿವ್ಸಕ್ಕೆ 3,000 ಕೊಟ್ಟ. ಆಮೇಲೆ ಇನ್ಯಾವುದೋ ಒಂದು ನಮ್ಮದು SSA ಅಂತೇಳಿ ಒಂದು ಅಲ್ಲಿ ಹುಡುಗಿದು ಕಟ್ಟಿದ್ದೀವಿ ಅಕೌಂಟ್, ಅದು ತೋರಿಸಿದ್ರೆ ಅದು 13,000 ಕಟ್ಟಿ ಬಿಟ್ಬಿಟ್ಟಿದ್ದೀವಿ. ಅದು ಹಣ 25,000 ಆಗೈತೆ.
ಇದನ್ನು ಎಂಟ್ರಿ ಮಾಡಿಸ್ಕೊಂಡು ಕೊಡ್ತೀನಿ ಅಂತೇಳಿ ಬುಕ್ಕು ಅವನ ಹತ್ರನೇ ಇಟ್ಕೊಂಡ. 2 ತಿಂಗಳಾದರೂ ಬುಕ್ ಕೊಡಲಿಲ್ಲ. ಕೇಳಿದ್ರೆ ಈಗ ನಾ ಅಲ್ಲೇ ಐತೆ ಕೊಡ್ತೀನಿ ಅದು ಇದು ಅಂತ ಇದ್ದ, ಹೊಲ್ಟೋದ. ಮೊನ್ನೆ ತಿರ್ಗಾನು ಹೋಗಿ ಹುಡುಕ್ತೀವಿ, ಬುಕ್ಕು ಅಲ್ಲೇ ಇತ್ತು. ಈ ಥರ ಎಲ್ಲ ಮಾಡವ್ರೆ. ಅದಕ್ಕೆ ಕೆಲವ್ರದ್ದೆಲ್ಲ ಯಾರ್ದೋ ಇನ್ಶೂರೆನ್ಸು ನಮ್ಮ ಅಣ್ಣಂದೇವರು ಅವ್ರು ಸ್ವಲ್ಪ ಇದು ಮಾಡಿ ತಿಂತಿದ್ದಂತೆ, ಅದೇನೋ ಸೆಟಲ್ಮೆಂಟ್ ಮಾಡಿದ್ರು ಅಂದರು. ಅದೇನೋ ಎಷ್ಟು ಮಾಡಿದ್ರು ಏನೋ ಗೊತ್ತಿಲ್ಲ ಅದು ಸರ್. ಇವಾಗ ಹೇಳೋ ಲೆಕ್ಕದಲ್ಲಿ ಒಂದು 7-8 ಲಕ್ಷ ಅಂತ ಹೇಳ್ತಾವ್ರೆ. ನೋಡಿ ಟೈಲರ್ ಇಲ್ಲಿ ಸರ್ ವೆಂಕಟೇಶ್ ಟೈಲರು ಅಂತೇಳಿ ಅವ್ರದ್ದು ಪಾಪ ಏನೋ ಇನ್ಶೂರೆನ್ಸು ತಿಂಗಳಿಗೆ 3,000-4,000 ಮಾಡಿಸಿದ್ರು. ಅದು ಕಟ್ಟಿದ್ದೇನೋ 5 ಲಕ್ಷ ಏನೋ ತಿಂದಾಕಿದ್ರಂತೆ. ಆಮೇಲೆ ಏನೋ ಅವ್ರ ಅಪ್ಪ ಸ್ವಲ್ಪ ದುಡ್ಡು ಇಸ್ಕೊಂಡು ಬಂದು ಕೊಟ್ಟರು ಅಂತ ಹೇಳಿದ್ರು. ಅದೇನೋ ಅಂತ ಡೀಟೇಲ್ ಗೊತ್ತಿಲ್ಲ, ಅವ್ರನ್ನ ಕೇಳಿದರೆ ಗೊತ್ತಾಗ್ತಾಯಿತ್ತು. ಇಲ್ಲ ಸರ್ ಅದನ್ನಿಲ್ಲ. ಇವಾಗ ಯಾರು ಇಲ್ಲಿ ಟೆಂಪ್ರವರಿಯಾಗಿ ಬೇರೆಯವ್ರು ಮಾಡ್ತಾವ್ರೆ, ಅವರಲ್ಲೂ ಯಾರೋ ಆಫೀಸರ್ಸ್ ಬಂದು ಅವ್ರನ್ನ ಹಾಕವ್ರೆ. ಆ ಹುಡುಗನೇ ಬಂದು ಮೊನ್ನೆ ಪಾಸ್ಬುಕ್ಗಳು ಎಲ್ಲ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ದ. ಮತ್ತು ಪೋಸ್ಟ್ ಬೇರೆ ಸರಿಯಾಗಿ ಬಂದರೆ ಎಲ್ಲ ತಲುಪಿಸ್ತಾ ಇರಲಿಲ್ಲ. ಇವಾಗ ನಮ್ಮದೇ ಒಂದು LIC ಬಾಂಡ್ ಕಟ್ಟಿದ್ದೆ, ಅದು 3 ತಿಂಗಳಾದರೂ ಬಾಂಡ್ ಬರಲಿಲ್ಲ. ಏನಪ್ಪ ಬಾಂಡ್ ಬರಲಿಲ್ಲ ಅಂತೇಳಿ ನಾನು ವಿಚಾರಿಸ್ಬಿಟ್ಟು LIC ಆಫೀಸಲ್ಲಿ ಹೋಗಿ ವಿಚಾರಿಸಿದೆ. 3 ತಿಂಗಳಾಯ್ತು ಬಾಂಡ್ ಬಂದಿಲ್ಲ, ಹೆಂಗೆ ಅಂದರೆ ಅವರು ಒಂದು ಟಿನ್ ನಂಬರ್ ಬರ್ಕೊಟ್ರು. ಇದು ನಿಮ್ಮ ಪೋಸ್ಟ್ ಆಫೀಸ್ಗೆ ಹೋಯ್ತಾ ಹೋಗಿ ಕೇಳಪ್ಪ ಅಂತೇಳಿ. ಇಲ್ಲಿ ಬಂದು ಕೇಳಿದ್ರೆ ಆವಾಗ ಹೌದಣ್ಣ ಬಂದೈತೆ ಕೊಡಲಿಲ್ಲ ಅಂತ. ಆವಾಗ 3 ತಿಂಗಳಾಗಿ ನಾನು ಹೋಗಿ ಕೇಳಿದೆ, ಆವಾಗ ಹುಡುಕಿ ಕೊಟ್ಟವನೇ. ಸುಮಾರು ತಿಂಗಳಿನಿಂದ ಲಿಂಗೇಶ್ ಅಂಚೆ ಕಚೇರಿಗೆ ಬಂದ ಅಂಚೆ ಪತ್ರಗಳನ್ನು ಸಂಬಂಧಪಟ್ಟವರಿಗೆ ನೀಡದೆ ಅಂಚೆಯಲ್ಲಿಟ್ಟು ಪರಾರಿಯಾಗಿದ್ದು, ಮೇಲಾಧಿಕಾರಿಗಳು ಪೋಸ್ಟ್ಮ್ಯಾನ್ ಲಿಂಗೇಶ್ ಸಸ್ಪೆಂಡ್ ಮಾಡಿದ್ದಾರೆ. ಒಟ್ಟಾರೆ ಆನ್ಲೈನ್ ಗೇಮ್ಗಳಿಗೆ ಬಾನಿಸನಾಗಿದ್ದ ಚಿಕ್ಕಪೈಲಗುರ್ಗಿ ಅಂಚೆ ಕಚೇರಿಯ ಪೋಸ್ಟ್ಮ್ಯಾನ್ ಲಿಂಗೇಶ್ ಬಡವರ ಹಣವನ್ನು ಕಳ್ಳತನ ಮಾಡಿ ತಾನು ಕೆಡುವುದಲ್ಲದೆ ಕೂಲಿ ನಾಲಿ ಮಾಡಿದ ಬಡವರ ಹೊಟ್ಟೆಯ ಮೇಲೆ ಒಡೆದು ಪರಾರಿಯಾಗಿರುವುದು ವಿಪರ್ಯಾಸವೇ ಸರಿ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ರಾಮೀಣ ಪ್ರದೇಶದಲ್ಲಿ ಹಿರಿಯ ನಾಗರಿಕರು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಇಂದಿನ ಸಭೆಯಲ್ಲಿ ತಿಳಿಸಿಕೊಡಲಾಯಿತು. ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯ್ದೆ ಬಲಿಷ್ಠವಾಗಿದ್ದು, ಇದನ್ನು ಬಳಸಿದಲ್ಲಿ ತಂದೆ ತಾಯಿಯನ್ನು ಶೋಷಣೆ ಮಾಡುವ, ಕಡೆಗಣಿಸುವ ಮಕ್ಕಳಿಗೆ ಶಿಕ್ಷೆ ಖಚಿತ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾ ಬಿ ತಿಳಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಕಂದವಾರ ಗ್ರಾಮದ ದೇವಾಲಯದ ಆವರಣದಲ್ಲಿ ಇಂದು ಆಯೋಜಿಸಿದ್ದ ಜಾಗೃತಿ ಸಮಿತಿ ಹಾಗೂ ಕಾಯಂ ಲೋಕ್ ಅದಾಲತ್ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಿಲ್ಪಾ ಬಿ ಅವರು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶ, ನಗರ ಪ್ರದೇಶ ಎನ್ನದೇ ಎಲ್ಲೆಡೆ ಹಿರಿಯ ನಾಗರಿಕರನ್ನು ಮಕ್ಕಳೇ ಕಡೆಗಣಿಸುತ್ತಿದ್ದಾರೆ. ಹೀಗೆ ಮಕ್ಕಳಿಂದ ಅನ್ಯಾಯಕ್ಕೆ ಒಳಗಾದ ಪೋಷಕರಿಗಾಗಿ ರಾಜ್ಯ ಸರ್ಕಾರ ಹಿರಿಯ ನಾಗರಿಕರ ರಕ್ಷಣಾ ಕಾಯ್ದೆಯನ್ನು ರೂಪಿಸಿದೆ. ಹಿರಿಯ ನಾಗರಿಕರು ತಮಗೆ ತೊಂದರೆಯಾದಾಗ ಈ ಕಾಯ್ದೆ ನೆರವು ಪಡೆಯಬಹುದು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಬಾಗಿಲು ನಿಮಗಾಗಿ ಸದಾ ತೆರೆದಿರುತ್ತದೆ ಎಂದರು. ಇಂದಿನ ಕಂದವಾರ ಗ್ರಾಮದಲ್ಲಿ ನಾವು ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯ್ದೆ ಬಗ್ಗೆ ಒಂದು ಮಾಹಿತಿ ನೀಡುವ ಸಲುವಾಗಿ ಕಾನೂನು ಅರಿವು ಕಾರ್ಯಕ್ರಮ ಹಮ್ಮಿಕೊಂಡು ಭಾಳಷ್ಟು ಜನ ಹಿರಿಯ ನಾಗರಿಕರಲ್ಲಿ ಸೇರಿದ್ರು. ಹಿರಿಯ ನಾಗರಿಕರಿಗೆ ಆಗ್ತಕ್ಕಂಥ ಸಮಸ್ಯೆಗಳು ಅಥವಾ ಸರ್ಕಾರದಿಂದ ಅವರಿಗೆ ನೀಡ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಜನಕ್ಕೆ ಮಾಹಿತಿ ಇರೋದಿಲ್ಲ. ಹಾಗಾಗಿ ಹಿರಿಯ ನಾಗರಿಕರ ಸಂರಕ್ಷಣಾ ಕಾಯ್ದೆಯ ಬಗ್ಗೆ, ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಹೇಳೋ ಸಲುವಾಗಿ ನಾವು ಈಗಿನ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಜೊತೆಗೆ ಜಾಗೃತಿ ಸಮಿತಿ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸರ್ಕಾರದಿಂದ ಯಾವ್ಯಾವೆಲ್ಲ ಸೌಲಭ್ಯ ಇದೆ, ಸ್ಕೀಮ್ಗಳಿದೆ, ಜನಸಾಮಾನ್ಯರಿಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಹಾಗಾಗಿ ಆ ಒಂದು ಸ್ಕೀಮ್ಗಳ ಬಗ್ಗೆ ಪ್ರತಿ ಗ್ರಾಮದಲ್ಲಿ ಮಾರ್ಕೆಟ್ ಇರ್ಬೋದು, ಹಾಲಿನ ಡೈರಿ ಇರ್ಬೋದು, ಬಸ್ ಸ್ಟ್ಯಾಂಡು, ರೈಲ್ವೆ ಸ್ಟೇಷನು, ದೇವಸ್ಥಾನಗಳು, ಈ ಥರ ಪಬ್ಲಿಕ್ಸ್ ಎಲ್ಲಿ ಜಾಸ್ತಿ ಜನ ಸೇರ್ತಾರೋ ಅಂಥ ಪ್ರದೇಶಗಳನ್ನು ಗುರುತಿಸಿ ಅಲ್ಲಿ ಸರ್ಕಾರದ ಸ್ಕೀಮ್ಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿ ಹೇಳುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ವಕೀಲರ ಸಂಘದ ಜಿಲ್ಲಾಧ್ಯಕ್ಷ KV ಅಭಿಲಾಷ್ ಮಾತನಾಡಿ, ನ್ಯಾಯಾಂಗ ಇಲಾಖೆ ಆಗಿರುವ ಬದಲಾವಣೆಗಳ ಕಾರಣವಾಗಿ ಕಕ್ಷಿದಾರರಿಗೆ ನ್ಯಾಯದಾನ ತುರ್ತಾಗಿ ಆಗುತ್ತಿದೆ. ಇದನ್ನು ಮನಗಂಡು ಅನ್ಯಾಯವಾದಾಗ ಕೋರ್ಟಿನ ಮೊರೆ ಹೋಗುವುದನ್ನು ನಾಗರಿಕರು ರೂಢಿಸಿಕೊಳ್ಳಬೇಕು ಎಂದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯವೈಖರಿಯ ಬಗ್ಗೆ ಗ್ರಾಮೀಣ ಜನತೆ ಅರಿಯುವ ಮೂಲಕ ಇದರ ನೆರವು ಪಡೆಯಬೇಕೆಂದು ಮನವಿ ಮಾಡಿದರು. ಇವತ್ತು ಕಂದವಾರ ಗ್ರಾಮದಲ್ಲಿ ಭಾಗವಹಿಸಿದ್ವಿ. ಅನೇಕ ಜನರು ಬಂದಿದ್ದಾರೆ, ಗ್ರಾಮದ ಹಿರಿಯರು ಬಂದಿದ್ದಾರೆ. ಬಹಳ ಸಂತೋಷ ಆಯಿತು ಈ ಕಾರ್ಯಕ್ರಮದಲ್ಲಿ. ಹಾಗೂ ಈ ಯೋಜನೆ, ಈ
ಕಾರ್ಯಕ್ರಮ ಇಲ್ಲಿಗೆ ನಿಲ್ಲೋದಿಲ್ಲ. ಕಾರಣ ಯಾಕಂತಂದರೆ ಒಂದು ಜ್ಞಾನದ ಜ್ಯೋತಿ ಬೆಳಕಿದಾಗ ಆ ಜ್ಯೋತಿ ಖಂಡಿತ ಮತ್ತೊಂದು ಕಡೆ ಬೆಳಕಾಗಿ ಪರಿಸರಿಸ್ತದೆ. ಸೊ ಮುಂದಿನ ದಿನಗಳಲ್ಲಿ ಎಲ್ಲರಿಗಾಗಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ನ್ಯಾಯಾಂಗ ಇಲಾಖೆ ಹಾಗೂ ಸರ್ಕಾರ ಎರಡೂ ಸಹಿತ ಪ್ರಜೆಗಳ ಒಂದು ಕ್ಷೇಮಾಭಿವೃದ್ಧಿಯನ್ನು ಬಯಸ್ತಾ ಕೆಲಸ ಮಾಡುತ್ತೆ. ಈ ನಿಟ್ಟಿನಲ್ಲಿ ವಕೀಲರ ಪಾತ್ರ ಕೂಡ ಇದೆ. ಆ ನಿಟ್ಟಿನಲ್ಲಿ ನಾವು ಕೂಡ ಸರ್ಕಾರ ಮತ್ತು ನ್ಯಾಯಾಂಗಕ್ಕೆ ಸದಾ ಸಹಕಾರಿಯಾಗಿ ನಿಲ್ತೀವಿ, ಕೈ ಜೋಡಿಸ್ತೀವಿ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸೆಪ್ಟೆಂಬರ್ 16 ಮಧ್ಯರಾತ್ರಿ ದೊಡ್ಡಬಳ್ಳಾಪುರ ತಾಲೂಕಿನ ನೀಚಕಲ್ ಲೇಔಟ್, ನಂದಿ ಲೇಔಟ್ ವಿವಿಧ ಪ್ರದೇಶಗಳಲ್ಲಿ ಮುಖಕ್ಕೆ ಮಾಸ್ಕ್, ತಲೆಗೆ ಟೋಪಿ, ಕೈಯಲ್ಲಿ ಗ್ಲೌಸ್ ಹಾಕಿಕೊಂಡು ಕದ್ದ ವಸ್ತುಗಳನ್ನು ತುಂಬಿಕೊಳ್ಳಲು ಬೆನ್ನಿಗೆ ಒಂದು ಬ್ಯಾಗ್ ತಗಲಾಕೊಂಡು ಕೈಗಳಲ್ಲಿ ಲಾಂಗ್, ಮೊಚ್ಚು, ಕಬ್ಬಿಣದ ರಾಡ್ ಹಿಡಿದು ಓಡಾಡುತ್ತಿರುವ ಕಳ್ಳರು ಜನರಲ್ಲಿ ಆತಂಕ ಉಂಟು ಮಾಡಿದ್ದ ಗ್ಯಾಂಗ್ ಬಂಧನವಾಗಿದೆ. ಕೈಯಲ್ಲಿ ಲಾಂಗು, ಕಲ್ಲುಗಳನ್ನು ಹಿಡಿದು ಸಿಸಿಟಿವಿ ಇದ್ದರೂ ಕ್ಯಾರೆ ಎನ್ನದೆ ರಾಜಾರೋಷವಾಗಿ ಮನೆಗಳ ಗೇಟ್ ತೆಗೆಯುವುದು, ಕಾಂಪೌಂಡ್ ಹತ್ತೋದು, ಕಿಟಕಿಗಳಲ್ಲಿ ಬಗ್ಗಿ ನೋಡೋದು, ಒಂದು ವೇಳೆ ಮನೆಯಲ್ಲಿ ಯಾರೂ ಇಲ್ಲದಿದ್ದಲ್ಲಿ ನೇರವಾಗಿ ಮನೆಗೆ ಬೀಗ ಹೊಡೆದು ಒಳಗೆ ಹೋಗಿ ಕೈಗೆ ಸಿಕ್ಕ ಬೆಲೆ ಬಾಳುವ ವಸ್ತುಗಳನ್ನು ಕದ್ದು ಪರಾರಿಯಾಗಿದ್ದ ರಾಬರಿ ಗ್ಯಾಂಗ್ ಹೆಡೆಮುರಿ ಕಟ್ಟುವಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ದಾವಣಗೆರೆ ಮೂಲದ ಪುರುಷೋತ್ತಮ್, ಚಂದ್ರು, ದರ್ಶನ್, ಸೌಭಾಗ್ಯ ಎಂಬುವವರನ್ನು ಬಂಧಿಸಲಾಗಿದೆ. ಮೂವರು ಮೂಲತಃ ದಾವಣಗೆರೆ ಜಿಲ್ಲೆಯವರಾಗಿದ್ದು ಉದ್ಯೋಗದ ನೆಪದಲ್ಲಿ ಬೆಂಗಳೂರಿನ ಕೂಡ್ಲಾ ಗೇಟ್ ಬಳಿ ಮನೆ ಮಾಡಿಕೊಂಡಿದ್ದಾರೆ. ಒಂದೇ ರೂಮಿನಲ್ಲಿ ಇದ್ದುಕೊಂಡು ವಿವಿಧ ಕೆಲಸಗಳಿಗೆ ಹೋಗುತ್ತಾ ಕಳ್ಳತನ ಕೃತ್ಯಗಳಲ್ಲಿ ಭಾಗಿಯಾಗುತ್ತಿದ್ರು. ಈ ಮೂವರು ಆರೋಪಿಗಳಿಗೆ ಆರೋಪಿ ಪುರುಷೋತ್ತಮ್ನ ಹೆಂಡತಿ ಸೌಭಾಗ್ಯ ಕದ್ದ ಚಿನ್ನಾಭರಣಗಳನ್ನು ಮಾರಾಟ ಮಾಡುವ ಕೆಲಸ ಮಾಡುತ್ತಿದ್ದಳು ಎಂದು ತನಿಖೆ ವೇಳೆ ತಿಳಿದು ಬಂದಿದೆ. ಇವರೆಲ್ಲ ದಾವಣಗೆರೆಗೆ ಜಿಲ್ಲೆಯ ಸೇರುವಂಥವರು. ಪುರುಷೋತ್ತಮ ಮತ್ತು ದರ್ಶನ್, ಚಂದ್ರು ಮತ್ತು ಒಂದು ಹುಡುಗಿ ಸಹಿತ ಒಂದು ಪ್ಲ್ಯಾನ್ಡ್ ಎಜುಕೇಟೆಡ್ ಗ್ಯಾಂಗ್. ಇವರು ಪ್ಲ್ಯಾನ್ ಮಾಡಿ ಯಾವುದೇ ಶಬ್ದ ಆಗದಿರ, ನಾಯಿಗಳಿಗೆ ಶಬ್ದ ಮಾಡಿದ್ರೆ ಬಿಸ್ಕೆಟ್ ಹಾಕೋದು, ಬರಿಗಾಲಲ್ಲಿ ಬರೋದು, ಎಲ್ಲ CCTV ಇಲ್ದಿರ ಮಾಡೋಂಥದ್ದು. ಬಂದು ಟ್ರೈನಲ್ಲಿ ಬಂದು ಇಳ್ಕೊತಾರೆ. ಟ್ರೈನಲ್ಲಿ ಬಂದು ಇಳ್ಕೊಂಡ್ಬಿಟ್ಟು ರೈಲ್ವೆ ಸ್ಟೇಷನ್ ಸುತ್ತಮುತ್ತ ಐಸೋಲೇಟೆಡ್ ಲೇಔಟ್ಸು, ಒಂಟಿ ಮನೆಯಲ್ಲಿ ದೂರ ಮಾಡೋಂಥದ್ದು ಮಾಡಿಕೊಂಡು ಹೋಗಿ ಆಪೋಸಿಟ್ ಏರಿಯಾದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಮಾಡಿ ಪರಪನಗರದಲ್ಲಿ ಹೋಗಿ ಸೆಟ್ಲ್ ಆಗಿದ್ದರು. ಇಂಟ್ಯಾಕ್ಟ್ ಅವತ್ತು ಸೇಮ್ ನೈಟ್ ಮಾಡಿದರೆ ನೆಕ್ಸ್ಟ್ ಮರುದಿನವೇ ಮಧ್ಯಾಹ್ನದಷ್ಟೊತ್ತಿಗೆ ಅವ್ರನ್ನ ಪತ್ತೆ ಹಚ್ಚಿ ದಸ್ಗೆ ಮಾಡಿ ಕಳ್ತನ ಮಾಡೋದಷ್ಟೇ. ಅಂತ ಮನೆಯಲ್ಲಿ ಯಾರೂ ಇರಲಿಲ್ಲ, ಬಾಗಿಲು ಹೊಡೆದ್ಬಿಟ್ಟು ಬೀಗ ಹೊಡೆದ್ಬಿಟ್ಟು ಅದನ್ನು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಕಳ್ಳತನ ಮಾಡಲು ಹೊರಡುವ ಈ ಗ್ಯಾಂಗ್ ರೈಲುಗಳ ಮೂಲಕ ತೆರಳುವುದು, ರೈಲಿನ ಮೂಲಕವೇ ವಾಪಸ್ ಆಗುವುದು ಈ ಗ್ಯಾಂಗ್ನ ವಿಶೇಷ. ಒಂದು ರೈಲ್ವೆ ನಿಲ್ದಾಣ ಇಳಿದ ಬಳಿಕ ಅದೇ ರೈಲ್ವೆ ಹಳಿಗಳ ಮೇಲೆ ನಡೆದುಕೊಂಡು ಹೋಗಿ ರೈಲ್ವೆ ಹಳಿಗಳ ಕೂಗಳತೆ ದೂರದಲ್ಲಿನ ಮನೆಗಳ ಮೇಲೆ ದಾಳಿ, ಮನೆಗಳ್ಳತನ ಮಾಡಿ ಮತ್ತೆ ರೈಲ್ವೆ ಹಳಿಗಳ ಮೂಲಕವೇ ರಸ್ತೆ ನಿಲ್ದಾಣ ತಲುಪಿ ರೈಲಿನಲ್ಲಿಯೇ ಎಸ್ಕೇಪ್ ಆಗುತ್ತಿದ್ರು. ತಾಲೂಕಿನ ನಿಜಗಲ್ ಲೇಔಟ್, ನಂದಿ ಲೇಔಟ್, TB ನಾರಾಯಣಪ್ಪ ಬಡಾವಣೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ಮನೆ ಕಳ್ಳತನ ವೇಳೆ ಮನೆಯೊಂದರಲ್ಲಿ 115 ಗ್ರಾಂ ಚಿನ್ನಾಭರಣಗಳನ್ನು ಕಳ್ಳತನ ಮಾಡಿದ್ದರು. ಈ ಕುರಿತು ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ದೂರು ದಾಖಲಿಸಿಕೊಂಡ ಪೊಲೀಸರು ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ನೇತೃತ್ವದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಚಂದ್ರಕಲಾ ಹಾಗೂ ಸಿಬ್ಬಂದಿಯಾದ ಸುನಿಲ್ ಬಾಸಗಿ, ಬೈರೋಜ್ ಕೆ, ಪ್ರವೀಣ್, ಸಚಿನ್ ಉಪ್ಪಾರ್, ಹರೀಶ್ ತಂಡ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ. ಬಾಗೇಪಲ್ಲಿ ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಪರಮಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮತ್ತು ಮಾತೃಶ್ರೀ ಹೇಮಾವತಿ ವಿ ಹೆಗಡೆಯವರ ಮಾರ್ಗದರ್ಶನದೊಂದಿಗೆ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆ ಹಾಗೂ ಸುಜ್ಞಾನ ನಿಧಿ ಶಿಷ್ಯವೇತನ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಗೇಪಲ್ಲಿ ಪಟ್ಟಣದ ರಾಮಕೃಷ್ಣ ಕಲ್ಯಾಣ ಮಂಟಪದಲ್ಲಿ ಶುಕ್ರವಾರ ಪರಮಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಮತ್ತು
ಮಾತೃಶ್ರೀ ಹೇಮಾವತಿ ವಿ ಹೆಗಡೆಯವರ ಮಾರ್ಗದರ್ಶನದೊಂದಿಗೆ ಸಾಮೂಹಿಕ ಶ್ರೀ ವರಲಕ್ಷ್ಮಿ ಪೂಜೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಗ್ರಾಮೀಣಾಭಿವೃದ್ಧಿ ಯೋಜನೆಯಲ್ಲಿ ಮಹಿಳೆಯರು ಆರ್ಥಿಕವಾಗಿ ಸಬಲರಾಗಲು ಹಾಗೂ ಯಾವುದೇ ಜಾತಿ ಭೇದ ಇಲ್ಲ, ಇರುವಂಥದ್ದು ಒಂದೇ ಧರ್ಮ, ಅದು ಮಾನವ ಧರ್ಮ. ಈ ಮಾನವ ಧರ್ಮಕ್ಕೆ ವೀರೇಂದ್ರ ಹೆಗಡೆ ಬುನಾದಿ ಹಾಕಿ 40 ವರ್ಷಗಳಿಂದ ಕೆಲಸ ಮಾಡಲಾಗುತ್ತದೆ ಎಂದರು. ಇವತ್ತು ಧರ್ಮಸ್ಥಳದ ಕೆಲಸ ಎಷ್ಟೋ ವರ್ಷ ಕೆಲಸ ಮಾಡೋದು ಅದು ಸಮರ್ಪಕವಾದ ಹಾಗೆ. ಇವತ್ತು ಪ್ರತಿ ಕುಟುಂಬ ಯಾವುದೋ ಒಂದು ರೀತಿಯಲ್ಲಿ ಧರ್ಮಸ್ಥಳದ ಒಂದು ಯೋಜನೆಯಲ್ಲಿ ಪಾಲ್ಗೊಳ್ಳ ಬಲಾನುಭವಿಯಾಗಿ ಸಬಲತೆ ಹೊಂದಿದ್ದಾರೆ. ಆರೋಗ್ಯ ವಿಚಾರದಲ್ಲಿ ಧಾರ್ಮಿಕವಾಗಬಹುದು ಮತ್ತು ಎಷ್ಟೋ ಇದಕ್ಕೆ ಹಾಲಿಡೇಗೆ ಡಾಕ್ಟರ್ ಶ್ರೀ ವೀರೇಂದ್ರ ಹೆಗ್ಡೆ ಅವರು ಮಳಿಗೆ ಕಟ್ಟಿಸಲು ಅಂದ್ರೆ ಕಟ್ಟಡ ಕಟ್ಟಿಸಲು ಸಹಾಯಧನ ಮಾಡಿದ್ದಾರೆ, ದೇವಸ್ಥಾನಗಳನ್ನು ಮಾಡಿದ್ದಾರೆ, ಸ್ಮಶಾನಗಳನ್ನು ಮಾಡಿದ್ದಾರೆ, ಮಾಶಾಸನ ಕೊಟ್ಟಿದ್ದಾರೆ, ಕೆಲವರು ಉಳಿದಿದ್ದಾರೆ. ಒಂದಲ್ಲ ಎರಡಲ್ಲ ತಾವು ಕಣ್ಣು ಮುಂದೆ ನಡೀತಾರೆ ಕಾರ್ಯಕ್ರಮ. ಅಂತಹ ಕಾರ್ಯಕ್ರಮಗಳು ಇವತ್ತು ನಮ್ಮ ಭಾಗಕ್ಕೆ ಬಂದಿದೆ. ನಿಜವಾಗ್ಲೂ ಭಾಗ್ಯಪಲ್ಲಿ ನಾವು ಭಾಗ್ಯವಂತರು. ಭಾಗ್ಯನಗರ ಇದೆ, ಸರಿ, ಭಾಗ್ಯನಗರ ಇವೆಲ್ಲರೂ ಸೇರಿ ಇವತ್ತು ಈ ಭಾಗ್ಯನಗರ. ಯಾಕಂದ್ರೆ ಬರೀ ಭಾಗ್ಯನಗರ ಸಿಕ್ಕರೆ ಆಗಲ್ಲ, ಸಬಲತೆ ಆಗಬೇಕು, ಆರ್ಥಿಕವಾಗಿ ಎಲ್ಲರೂ ಮುಗ್ಗಟ್ಟಿನಿಂದ ಬರಬೇಕು ಆಚೆ. ಇನ್ನು ಯಾವುದೇ ಒಂದು ರೀತಿಯಲ್ಲಿ ಧರ್ಮಸ್ಥಳ ಸಂಘವು ಯುವ ಜನರಿಗೆ, ಮಹಿಳೆಯರಿಗೆ ಇಂದು ಆಧಾರವಾಗಿದೆ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಸಾಲ ಸೌಲಭ್ಯವನ್ನು ನೀಡುತ್ತಿದೆ. ಮಹಿಳೆಯರ ಜೀವನಕ್ಕೆ ಒಂದು ಆಧಾರವಾಗಿದೆ ಎಂದು ತಿಳಿಸಿದರು. ಇನ್ನು ಈ ವೇಳೆ ಜಿಲ್ಲಾ ನಿರ್ದೇಶಕ ಪ್ರಶಾಂತ್, ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್, ಬಾಬಾಜಾನ್ ಮತ್ತಿತರರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ನಿರಂತರ ಮಳೆ. ನೆರೆಯ ಮಹಾರಾಷ್ಟ್ರದ ಮರಾಠವಾಡ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ತುಂಬಿದ 3 ಜಲಾಶಯಗಳಿಂದ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಟ್ ನೀರು ಬೀದರ್ ಜಿಲ್ಲೆಯ ಮಂಜ್ರಾ ನದಿಗೆ ಹರಿಸಿದ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿ ಪ್ರವಾಹ ಸ್ಥಿತಿ ಎದುರಾಗಿದ್ದು, ಈಗಾಗಲೇ ಕೆಲ ಗ್ರಾಮಗಳ ರೈತರ ಜಮೀನುಗಳಿಗೆ ನೀರು ನುಗ್ಗಿ ಅಪಾರ ಪ್ರಮಾಣದ ಬೆಳೆ ಮತ್ತು ಆಸ್ತಿ ಹಾನಿಯಾಗಿದೆ. ಮಾಂಜ್ರಾ ನದಿ ಪ್ರವಾಹದಿಂದ ಬೀದರ್ ಜಿಲ್ಲೆಯ ಬಾಲ್ಕಿ, ಹುಲಸೂರು, ಔರಾದ್, ಕಮಲನಗರ ತಾಲೂಕಿನ ಕೆಲ ಗ್ರಾಮಗಳಲ್ಲೂ ಆತಂಕ ಸೃಷ್ಟಿಯಾಗಿದೆ. ಎಲ್ಲೆಡೆ ರಸ್ತೆ ಸಂಪರ್ಕ ಸೇತುವೆಗಳು ಮುಳುಗಡೆಯಾಗಿ ಜನಸಂಚಾರ ಕಡಿತಗೊಂಡಿದೆ. ಬೀದರ್ ತಾಲೂಕಿನ ಇಸ್ಲಾಂಪುರ ಗ್ರಾಮದ ರಸ್ತೆ ಸಂಪರ್ಕ ಕಡಿತವಾಗಿದೆ. ಗ್ರಾಮಸ್ಥರು ಗ್ರಾಮಕ್ಕೆ ತೆರಳಲು ಹರಸಾಹಸ ಪಡುವ ಸ್ಥಿತಿ ನಿರ್ಮಾಣವಾಗಿದೆ. ಔರಾದ್ ತಾಲೂಕಿನ ಕೌಟಾ ಗ್ರಾಮದ ಸಮೀಪದ ಮಾಂಜ್ರಾ ನದಿ ತುಂಬಿ ಹರಿಯುತ್ತಿದ್ದು, ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ ವಿವಿಧ ಗ್ರಾಮಸ್ಥರು ಪ್ರವಾಹ ವೀಕ್ಷಿಸಲು ತಂಡೋಪತಂಡವಾಗಿ ಮಕ್ಕಳೊಂದಿಗೆ ಬಂದು ಪ್ರವಾಹ ವೀಕ್ಷಿಸಿ ಭಾವಚಿತ್ರ ತೆಗೆದುಕೊಂಡು ಸಂಭ್ರಮಿಸಿದರು. ಇಸ್ಲಾಂಪುರ ಗ್ರಾಮಕ್ಕೆ ತೆರಳಲು ಹೇಗೆ ಎಂದು ಗ್ರಾಮಸ್ಥರು ಚಿಂತಿಸುತ್ತಿದ್ದರೆ, ಹಲವರು ಪ್ರವಾಹ ವೀಕ್ಷಿಸಿ ಸಂಭ್ರಮಿಸಿದ್ರು. ಅದರಲ್ಲಿಯೂ ಮಹಿಳೆಯರು, ಮಕ್ಕಳು ಭಾವಚಿತ್ರ ತೆಗೆದುಕೊಳ್ಳುವಲ್ಲಿ ಬ್ಯುಸಿಯಾಗಿದ್ರು. ರೈತರು ತಮ್ಮ ಹೊಲದತ್ತ ಕೈ ಮಾಡಿ, ನನ್ನ ಹೊಲ ಸಂಪೂರ್ಣ ಮುಳುಗಡೆಯಾಗಿದೆ ಎಂದು ಕಣ್ಣೀರು ಹಾಕಿದ್ರು. ಈ ನಾರಂಜ ನೀರು ಬಂದು ಸಾಕಷ್ಟು ಭೂಮಿ ನೀರು ಪಾಲಾಗ್ಯದ. ಬೆಳೆ ತೊಗರಿ, ಹೆಸರು, ಉದ್ದು, ಸೋಯಾ. ಮತ್ತು ಈಗ ನಾವು ಭಾಳ ರೈತರು ಕಷ್ಟದಲ್ಲಿದ್ದೆವು. ರಾಜಕೀಯ ನಾಯಕರು ಬಂದು ನಿಮಗೆ ಏನಾರ ಸಹಾಯ ಮಾಡ್ತೇವೆ ಅಂತಾರೆ, ಬರ್ತಾರೆ, ಅತ್ತೆ ಹೋಗ್ಬಿಡ್ತಾರೆ. ಯಾರೂ ಸಹಾಯ ಮಾಡೋಕ್ಕೆ ತಯಾರಿಲ್ಲ, ಮತ್ತು ಇಲ್ಲಿ ನೋಡೋಕ್ಕೂ ತಯಾರಿಲ್ಲ. ಮತ್ತು ನಮ್ಮ ಗ್ರಾಮದಿಂದ ನಾವು ರೈತರು ಇದ್ದೇವೆ, ಭಾಳ ಕಷ್ಟದಲ್ಲಿದ್ದೇವೆ. ರೈತರು ಯಾರು ನಮ್ಮ ಕೈ ಹಿಡ್ಡಕ್ಕೆ ತಯಾರಿಲ್ಲ. ಬೆಳೆ ಹೋಗ್ಯದ. ಮತ್ತು ನಾವೀಗ ಮುಂಗಾರು ಬೆಳೆ ಅಂತ ಹೋಗ್ಯದ, ಈ ಹಿಂಗಾರು ಬೆಳೆ ಅದ. ಈ ಬೆಳೆಗೆ ನಾವು ಬಿತ್ತಬೇಕಾದ್ರೆ ಎಲ್ಲ ತಯಾರಿ ಮಾಡ್ಬೇಕಾಯ್ತದ. ಬೀಜ ಇಲ್ಲ, ಭಾಳ ಕಷ್ಟದಾಗಿದ್ದೇವೆ ರೈತರು ಅಂದ್ರೆ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆ ಬೆನ್ನೆಲುಬು ಮುರಿದೋಗ್ಬಿಟ್ಟದ. ಅದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ರೈತರಿಗೆ ಏನರ ಸಹಾಯಧನ ಮಾಡಬೇಕು, ಕೈ ಹಿಡಿಬೇಕು ಅಂಥೇಳಿ ನಾವು. ಚಂದ್ರಯ್ಯ ಸ್ವಾಮಿ, ಸಿಟಿವಿ ನ್ಯೂಸ್, ಬೀದರ್.
ರಾಜ್ಯಾದ್ಯಂತ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ 2025 ನಡೆಯುತ್ತಿದ್ದು, ಈ ಕಾರ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಗಣತಿ ಜವಾಬ್ದಾರಿ ನೀಡಲಾಗಿದೆ. ಪ್ರಾಯೋಗಿಕವಾಗಿ ಶಿಕ್ಷಕರು ಅನೇಕ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ತೊಂದರೆಗಳನ್ನು ಎದುರಿಸುತ್ತಿರುವುದರಿಂದ ಈ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸಬೇಕೆಂದು ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಗುಡಿಬಂಡೆ ತಹಸೀಲ್ದಾರ್ಗೆ ಮನವಿ ಮಾಡಿದೆ. ರಾಜ್ಯಾದ್ಯಂತ ಸಾಮಾಜಿಕ ಹಾಗೂ ಶೈಕ್ಷಣಿಕ ಸಮೀಕ್ಷೆ 2025 ನಡೆಯುತ್ತಿದ್ದು, ಈ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಗಣತಿ ಜವಾಬ್ದಾರಿ ನೀಡಲಾಗಿದೆ. ಪ್ರಾಯೋಗಿಕ ಹಂತದಲ್ಲಿ ಶಿಕ್ಷಕರು ಅನೇಕ ತಾಂತ್ರಿಕ ಹಾಗೂ ಆಡಳಿತಾತ್ಮಕ ತೊಂದರೆಗಳನ್ನು ಎದುರಿಸುತ್ತಿರುವುದರಿಂದ ಈ ವೇಳೆ ಸಂಘದ ಪ್ರಧಾನ ಕಾರ್ಯದರ್ಶಿ ವಿ ಶ್ರೀರಾಮಪ್ಪ ಮಾತನಾಡಿ, ಸರ್ಕಾರಿ ಆದೇಶದಂತೆ ಶಿಕ್ಷಕರನ್ನು ತಮ್ಮ ಸೇವಾ ಗ್ರಾಮಗಳಲ್ಲಿಯೇ ಗಣತಿದಾರರನ್ನಾಗಿ ನೇಮಿಸಲು ಅವಕಾಶವಿದ್ದರೂ ಗುಡಿಬಂಡೆ ತಾಲೂಕಿನಲ್ಲಿ 90%ಕ್ಕೂ ಹೆಚ್ಚು ಶಿಕ್ಷಕರನ್ನು ದೂರದ ಹಳ್ಳಿಗಳಿಗೆ ನಿಯೋಜಿಸಲಾಗಿದೆ. ಇದರಿಂದ ಶಿಕ್ಷಕರು ಬೆಳಗಿನಿಂದ ಸಂಜೆಯವರೆಗೂ ಹಳ್ಳಿ ಸುತ್ತಾಡಬೇಕಾಗಿದ್ದು ಫಲಿತಾಂಶ ಕುಂಠಿತವಾಗುತ್ತಿದೆ ಎಂದು ದೂರಿದರು. 90% ಶಿಕ್ಷಕರನ್ನು ಅವರು ಕರ್ತವ್ಯ ನಿರ್ವಹಿಸುವ ಗ್ರಾಮದಿಂದ ಬೇರೆ ದೂರದ ಗ್ರಾಮಗಳಿಗೆ ಗಣತಿ ಕಾರ್ಯಕ್ಕಾಗಿ ನಿಯೋಜಿಸಲಾಗಿದೆ. ಇದರಿಂದ ಗಣತಿದಾರರು ಸಮೀಕ್ಷೆ ನಡೆಸಲು ಕಷ್ಟ ಸಾಧ್ಯವಾಗಿರುತ್ತದೆ. ಆದ್ದರಿಂದ ಗಣತಿದಾರರಿಗೆ ಅವರು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದ ವ್ಯಾಪ್ತಿಯಲ್ಲಿ ಗಣತಿದಾರರನ್ನಾಗಿ ನೇಮಿಸಲು ಕೋರಿದೆ. ಗಣತಿ ಕಾರ್ಯಕ್ಕೆ ಬಳಸುತ್ತಿರುವ ಮೊಬೈಲ್ ಅಪ್ಲಿಕೇಶನ್ ನಿರಂತರವಾಗಿ ಬದಲಾಗುತ್ತಿದೆ. ದಿನದಿಂದ ದಿನಕ್ಕೆ ಹೊಸ ನವೀಕರಣಗಳು ಬರುತ್ತಿದ್ದು, ಗಣತಿದಾರರು ಯಾವ ಆಪ್ನಲ್ಲಿ ಕೆಲಸ ಮಾಡಬೇಕೆಂಬ ಗೊಂದಲಕ್ಕೆ ಒಳಗಾಗುತ್ತಿದ್ದಾರೆ. UHID ಸಂಖ್ಯೆಗಳು ಸರಿಯಾಗಿ ನಮೂದಾಗದ ಕಾರಣ ಮನೆ ಸಮೀಕ್ಷೆ ಅಡೆತಡೆಯಾಗುತ್ತಿದೆ. ಕೆಲವೊಮ್ಮೆ ಒಂದೇ ಬ್ಲಾಕ್ನ ಮನೆಗಳನ್ನು 2-3 ಗಣತಿದಾರರಿಗೆ ಹಂಚಿಕೆ ಮಾಡುವ ಮೂಲಕ ಗೊಂದಲ ಹೆಚ್ಚಿಸಲಾಗಿದೆ. ತಕ್ಷಣ ಗ್ರಾಮದ ಕುಟುಂಬ ಪಟ್ಟಿ ಹಾಗೂ ಸರಿಯಾದ UHID ವಿವರಗಳನ್ನು ಒದಗಿಸಬೇಕೆಂದು ಒತ್ತಾಯಿಸಿದರು. ಸಂಘದ ಅಧ್ಯಕ್ಷ ಬಾಲಾಜಿ ಮಾತನಾಡಿ, ತಾಲೂಕಿನ ಬಹುತೇಕ ಹಳ್ಳಿಗಳಲ್ಲಿ ಮೊಬೈಲ್ ನೆಟ್ವರ್ಕ್ ಸಿಗದೆ ಸಮೀಕ್ಷೆಗೆ ಅಗತ್ಯ ಅಪ್ಲಿಕೇಶನ್ಗಳು ಸರಿಯಾಗಿ ಡೌನ್ಲೋಡ್ ಆಗುತ್ತಿಲ್ಲ. ಕೆಲವೊಮ್ಮೆ ಒಬ್ಬ ಶಿಕ್ಷಕ ದಿನಕ್ಕೆ 16ರಿಂದ 17 ಹಳ್ಳಿಗಳನ್ನು ಸುತ್ತಾಡಬೇಕಾದ ಸ್ಥಿತಿ ಇದೆ. ಇದರಿಂದ ಶಿಕ್ಷಕರ ಸಮಯ, ಶ್ರಮ ಹಾಗೂ ಶೈಕ್ಷಣಿಕ ಕಾರ್ಯಾಚರಣೆಗಳು ವ್ಯರ್ಥವಾಗುತ್ತಿದೆ. ಶಿಕ್ಷಕರನ್ನು ಅವರ ಸೇವಾ ಹಳ್ಳಿಗಳಲ್ಲಿಯೇ ನೇಮಿಸಿದರೆ ಬೆಳಿಗ್ಗೆ ಪ್ರಾರಂಭಿಸಿ ಸಂಜೆ ಹೊತ್ತಿಗೆ ಸುಲಭವಾಗಿ ಕಾರ್ಯ ಪೂರ್ಣಗೊಳಿಸಬಹುದು ಎಂದರು. ಮನವಿಗೆ ಪ್ರತಿಕ್ರಿಯಿಸಿದ ತಹಸೀಲ್ದಾರ್, ಸಮಸ್ಯೆಗಳ ಗಂಭೀರತೆ ಬಗ್ಗೆ ತಕ್ಷಣ ಜಿಲ್ಲಾಧಿಕಾರಿಗಳಿಗೆ ವರದಿ ಮಾಡುತ್ತೇನೆ. ಶೀಘ್ರ ಪರಿಹಾರ ಕಂಡುಕೊಳ್ಳುವಂತೆ ಪ್ರಯತ್ನಿಸಲಾಗುವುದೆಂದು ಭರವಸೆ ನೀಡಿದರು. ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಗೊಂದಲಕ್ಕಿದೆ. ಆದರೂ ಸಹ ಇವತ್ತು CM ಮುಖ್ಯಮಂತ್ರಿಗಳು ಎಲ್ಲ ಜಿಲ್ಲಾಧಿಕಾರಿಗಳು ನಮಗೆ ವಿಡಿಯೋ ಕಾನ್ಫರೆನ್ಸ್ ನಡೀತಾ ಇದೆ. ಈಗಲೂ ಸಹ ಅದರಲ್ಲಿ ತಕ್ಕಂತೆ ಏನು ಡೈರೆಕ್ಷನ್ಸ್ ಕೊಟ್ಟು ಆ ಡೈರೆಕ್ಷನ್ಸನ್ನು ಅನುಗುಣವಾಗಿ ನಾವು DCM ಸಾಹೇಬರು ಗ್ರೂಪಲ್ಲಿ ಶೇರ್ ಮಾಡ್ತೀವಿ. ಇನ್ನೂ ಸ್ವಲ್ಪ ಕೆಲಸ ನಿಲ್ಲಿಸೋದು ಬೇಡ, ದಯಮಾಡಿ ಮೈ ರಿಕ್ವೆಸ್ಟ್. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಬಾಗೇಪಲ್ಲಿ ತಾಲೂಕಿನ ಗಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಹಲವಾರು ಸಮಸ್ಯೆಗಳಿದ್ದು, ಇದರಿಂದ ಸಾರ್ವಜನಿಕರ ದೈನಂದಿನ ಜೀವನಕ್ಕೆ ತೊಂದರೆಯಾಗುತ್ತಿದೆ. ಈ ಸಮಸ್ಯೆಗಳನ್ನು ಪರಿಹರಿಸುವಂತೆ ಸಿಪಿಎಂನ ಮುಖಂಡರು ಒತ್ತಾಯಿಸಿದರು. ಬಾಗೇಪಲ್ಲಿ ತಾಲೂಕಿನ ಗಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಮುಂದೆ ಸಿಪಿಎಂನಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಸಿಪಿಎಂ ಮುಖಂಡ ಡಿಟಿ ಮುನಿಸ್ವಾಮಿ ಮಾತನಾಡಿ, ಗಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಿಗೆ ಮೂಲ ಸೌಲಭ್ಯ ಕಲ್ಪಿಸುವಂತೆ ಧರಣಿ ಹಮ್ಮಿಕೊಂಡಿದ್ದು, ಗ್ರಾಮ ಪಂಚಾಯಿತಿ ಹೆಸರಿಗೆ ಮಾತ್ರ ರಾಷ್ಟ್ರೀಯ ಹೆದ್ದಾರಿ 44ರ ಪಕ್ಕದಲ್ಲಿದೆ. ಆದರೆ ಯಾವುದೇ ಸೌಲಭ್ಯಗಳಿಲ್ಲ. ರಾಷ್ಟ್ರೀಯ ದಾರಿ ಮುಖ್ಯ ರಸ್ತೆಯಿಂದ ಗ್ರಾಮ ಪಂಚಾಯಿತಿಗೆ ಒಳ್ಳೆಯ ರಸ್ತೆ ವ್ಯವಸ್ಥೆಯೂ ಇಲ್ಲ. ರಸ್ತೆ ಮುಂದೆ ಗ್ರಾಮ ಪಂಚಾಯಿತಿಯ ಬೋರ್ಡ್ ವ್ಯವಸ್ಥೆ ಮಾಡಿಲ್ಲ ಎಂದು ಆರೋಪಿಸಿದರು. ಈ ದಿನ ನಮ್ಮ ಸಿಪಿಎಂ ಪಕ್ಷದ ಗಂಟಂವಾರಪಲ್ಲಿ ಶಾಖೆ ವತಿಯಿಂದ ಗಂಟಂವಾರಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ನಾವು ಧರಣಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಗ್ರಾಮ ಪಂಚಾಯಿತಿ
ಈ ಹೆಸರಿಗೆ ಮಾತ್ರ ರಾಷ್ಟ್ರೀಯ ಹೆದ್ದಾರಿ 44ರ ಪಕ್ಕದಲ್ಲಿದೆ, ಆದರೆ ಯಾವುದೇ ಸೌಲಭ್ಯಗಳಿಲ್ಲ. ಕನಿಷ್ಠ ಆ ಮುಖ್ಯ ರಸ್ತೆಯಿಂದ ಗ್ರಾಮ ಪಂಚಾಯಿತಿ ಹತ್ತಿರಕ್ಕೆ ಒಳ್ಳೆಯ ಒಂದು ರಸ್ತೆ ಇಲ್ಲ. ಯಾರು ಬರಬೇಕಾದ್ರೂ ಆವಾಗಲೇ ಒಂದು ಗುಂಪು ಬರ್ತಾ ಇತ್ತು ಇಲ್ಲಿಗೆ ಸ್ಟ್ರೈಕ್ ಮಾಡಬೇಕು ಅಂತ. ಗ್ರಾಮ ಪಂಚಾಯಿತಿ ಯಾವುದು ಅಂತ ಅಲ್ಲಿ ಬೋರ್ಡ್ ಕೂಡ ಹಾಕಿಲ್ಲ, ಅಥವಾ ಗ್ರಾಮ ಪಂಚಾಯಿತಿ ಯಾರಿಗೂ ಅಂತ ಗೊತ್ತಾಗೋದು ಕೂಡ ಇಲ್ಲ. ಈ ಪಂಚಾಯಿತಿ ಬಳಿ ಸಾರ್ವಜನಿಕರು ಬರಬೇಕಾದರೆ ನರಕ ಯಾತನೆ ಅನುಭವಿಸುತ್ತಾರೆ. ಸ್ವಾತಂತ್ರ್ಯ ಬಂದು 75 ವರ್ಷವಾದರೂ ಪಾತಬಾಗಿಪಲ್ಲಿ ಗ್ರಾಮಕ್ಕೆ ರಸ್ತೆ ವ್ಯವಸ್ಥೆ ಕಲ್ಪಿಸಿಲ್ಲ. ಅಬಕವಾರಿಪಲ್ಲಿ ಗ್ರಾಮದಿಂದ ಆದಿಗಾನಹಳ್ಳಿ ಮೂಲಕ ಬಾಗೇಪಲ್ಲಿ ರಸ್ತೆಯಲ್ಲಿ ಕುಶಾವತಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಸೇತುವೆ ಸಂಪೂರ್ಣವಾಗಿ ಶಿಥಿಲವಾಗಿದೆ. ಈ ಭಾಗದಲ್ಲಿ ಇತ್ತೀಚೆಗೆ ಉತ್ತಮ ಮಳೆಯಾಗುತ್ತಿದ್ದು ಕುಶಾವತಿ ನದಿಯು ರಭಸದಿಂದ ಹರಿಯುತ್ತಿದೆ. ಯಾವ ಕ್ಷಣದಲ್ಲಿಯಾದರೂ ಈ ಸೇತುವೆ ಒಡೆದು ಹೋಗುವ ಪರಿಸ್ಥಿತಿಯಲ್ಲಿದೆ. ಈ ಸೇತುವೆ ಹೊಡೆದು ಹೋದರೆ ಅಬಕವಾರಿಪಲ್ಲಿ ಗ್ರಾಮಕ್ಕೆ ಸಂಪೂರ್ಣ ರಸ್ತೆಯೇ ನಿಂತು ಹೋಗುವ ಸಂಭವವಿದೆ. ಪುಟಬರ್ತಿ ಹಾಗೂ ಅಬಕವಾರಿಪಲ್ಲಿ ಇರುವಂತಹ ಸೇತುವೆಗಳನ್ನು ಸರಿಪಡಿಸಬೇಕು ಹಾಗೂ ಈ ಗ್ರಾಮ ಪಂಚಾಯಿತಿಗೆ ಬರುವ ಎಲ್ಲ ಗ್ರಾಮಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು. ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಇಒರವರು ಕೂಡಲೇ ಎಚ್ಚೆತ್ತುಕೊಂಡು ಈ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸಿಕೊಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಪಕ್ಷದ ವತಿಯಿಂದ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದರು. ಇನ್ನು ಜಿ ಕೃಷ್ಣಪ್ಪ ಮಾತನಾಡಿ, ಗಂಟಂವಾರಿಪಲ್ಲಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಸ್ಥಳೀಯ ಸಮಸ್ಯೆಗಳು ಇವೆ. ಹೊಸಹುಡ್ಯ, ಗೌನಪಲ್ಲಿ ಹಾಗೂ ಇತರೆ ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ, ವಿದ್ಯುತ್ ಸಂಪರ್ಕ, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ನರೇಗಾ ಕೆಲಸವನ್ನು ಫಾರಂ ನಂಬರ್ 6 ತಕ್ಷಣ ಕೊಟ್ಟು ಕೆಲಸವನ್ನು ನೀಡಬೇಕು ಎಂದು ಸಿಪಿಎಂ ಪಕ್ಷದಿಂದ ಒತ್ತಾಯಿಸುತ್ತೇವೆ. ಈ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಗಂಟಂವಾರಿಪಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ಸಿಪಿಎಂ ಮುಖಂಡರು ಮನವಿ ನೀಡಿದರು. ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ನಾವು ಎಲ್ಲ ಪಂಚಾಯತ್ ಆಫೀಸ್ಗಳಲ್ಲೇ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದು ಬಂಧುಗಳೇ. ಈ ಒಂದು ಕಾರ್ಯಕ್ರಮ ಉದ್ದೇಶ ಏನಂತಂದರೆ, ಸ್ಥಳೀಯ ಸಮಸ್ಯೆಗಳೇನಿದೆ, ಈಗ ಹೊಸಡ್ಡೆ ಆಗಿರ್ಬೋದು, ಗೌನ್ಪಲ್ಲಿ ಆಗಿರ್ಬೋದು, ಗಂಟೋರ್ಪಲ್ಲಿ ಪಂಚಾಯತ್ಗೆ ಸಂಬಂಧಪಟ್ಟಂತೆ ಇದೆಲ್ಲ ಆಗಿರ್ಬೋದು, ಮೂಲಭೂತ ಸೌಕರ್ಯಗಳಿಲ್ಲ ಅಂತಂದ್ಬಿಟ್ಟು ರಸ್ತೆ, ಚರಂಡಿ ಮತ್ತು ಬೀದಿ ದೀಪ ಮತ್ತು ನರೇಗಾ ಕೆಲಸವನ್ನು ಫಾರಂ ನಂಬರ್ 6 ತಕ್ಷಣ ಕೊಟ್ಟುಬಿಟ್ಟು ಅವ್ರಿಗೆ ತಕ್ಷಣ ಕೆಲಸ ನೀಡಬೇಕು ಅಂತಂದ್ಬಿಟ್ಟು ಸಿಪಿಎಂ ಪಾರ್ಟಿ ಇವತ್ತು ಒತ್ತಾಯ ಮಾಡ್ತಾ ಇದ್ದೀವಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಕಂಡವರಲ್ಲಿ ದಸರಾ ಮಾಮೂಲಿ ವಸೂಲಿ ಮಾಡದಂತೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಎಚ್ಚರಿಕೆ ನೀಡಿದ್ದಾರೆ. ಯಾವುದಾದರೂ ದೂರು ಬಂದರೆ ಸಂಬಂಧಿಸಿದ ಠಾಣಾಧಿಕಾರಿಗಳೇ ಹೊಣೆ ಎಂಬ ಎಚ್ಚರಿಕೆಯನ್ನು ಎಸ್ಪಿ ಅವರು ನೀಡಿದ್ದಾರೆ. ಈ ಹಿಂದಿನಂತೆ ಈ ಬಾರಿ ಪೊಲೀಸರು ದಸರಾ ಮಾಮೂಲಿ ವಸೂಲಿ ಮಾಡುವಂತಿಲ್ಲ. ಹಾಗಂತ ನಾವು ಹೇಳುತ್ತಿಲ್ಲ. ಖುದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠಾಧಿಕಾರಿಗಳೇ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಪೊಲೀಸರು ಸಾರ್ವಜನಿಕರಿಂದ ದಸರಾ ವಸೂಲಿ ಮಾಡಬೇಡಿ. ದಸರಾ ವಸೂಲಿ ಮಾಡಿದ್ರೆ ಆಯಾ ಠಾಣಾಧಿಕಾರಿಗಳೇ ಹೊಣೆಯಾಗಲಿದ್ದು, ದೂರುಗಳು ಕೇಳಿ ಬಂದರೆ ಕಠಿಣ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಅವರು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳಿಗೆ ದಸರಾ ಮಾಮೂಲಿ ವಸೂಲಿ ಮಾಡದಂತೆ ಎಚ್ಚರಿಕೆ ನೀಡಿದ್ದು, ಜಿಲ್ಲೆಯ ಗುಪ್ತ ವಾರ್ತೆ ಸಿಬ್ಬಂದಿ ಸಭೆ ನಡೆಸಿ ಎಚ್ಚರಿಕೆ ನೀಡಿದ್ದಾರೆ. ಆಯಾ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗುಪ್ತ ವಾರ್ತೆ ಸಿಬ್ಬಂದಿಗಳ ಸಭೆ ಇಂದು ನಡೆಸಲಾಗಿದ್ದು, ಈ ಸಭೆಯಲ್ಲಿ ಮಾಮೂಲಿ ವಸೂಲಿ ಮಾಡದಂತೆ ಎಚ್ಚರಿಕೆ ನೀಡಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ
ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಸಿಟಿವಿ ನ್ಯೂಸ್ ವೀಕ್ಷಕರಿಗೆಲ್ಲ ಶುಭ ಸುದ್ದಿ. ಇನ್ನೇನು ನಾಡ ಹಬ್ಬ ದಸರಾ ಆಗಮಿಸಿದೆ. ನವರಾತ್ರಿಯ ಸಂಭ್ರಮ ಆಗಲೇ ನಾಡಿನಾದ್ಯಂತ ಮುಗಿಲು ಮುಟ್ಟಿದೆ. ನಿಮ್ಮ ಸಿಟಿವಿ ನ್ಯೂಸ್ ನಿಮಗಾಗಿ ಈ ಬಾರಿಯ ನವರಾತ್ರಿಗೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಈ ಬಾರಿಯ ನವರಾತ್ರಿಯ 9 ದಿನಗಳ ಕಾಲ ಅಂದಿನ ಬಣ್ಣವನ್ನು ಪ್ರದರ್ಶಿಸುವ ಉಡುಗೆಯ ವಿಡಿಯೋ ಮಾಡಿ ನೀವು ಕಳುಹಿಸಿ. ನಿಮ್ಮ ವಿಡಿಯೋ ಇಡೀ ವೀಕ್ಷಕ ಪ್ರಪಂಚಕ್ಕೆ ನಾವು ತೋರಿಸುತ್ತೇವೆ. ಮತ್ತೇಕೆ ತಡ, ಈ ಸರತಿಯಂತೆ ಪ್ರತಿನಿತ್ಯ ವಿಡಿಯೋ ಮಾಡಿ ಕಳುಹಿಸಿ. 27ರ ಶನಿವಾರ ಗ್ರೇ ಕಲರ್, 28ರ ಭಾನುವಾರ ಆರೆಂಜ್ ಕಲರ್, 29ರ ಸೋಮವಾರ ಪಿಕಾಕ್ ಗ್ರೀನ್ ಕಲರ್, ಕೊನೆಯ ದಿನವಾದ 30ರ ಮಂಗಳವಾರ ಪಿಂಕ್ ಕಲರ್ ಸೀರೆಯೊಂದಿಗೆ ನಿಮ್ಮ ವಿಡಿಯೋ ಕಳುಹಿಸಿ. ನಿಮ್ಮ ನೆಚ್ಚಿನ ಸಿಟಿವಿ ನ್ಯೂಸ್ ಚಾನೆಲ್ನಲ್ಲಿ ನೋಡಿ. ಮತ್ತೇಕೆ ತಡ, ಕೂಡಲೇ 7019969958 ವಾಟ್ಸಪ್ ಸಂಖ್ಯೆಗೆ ನಿಮ್ಮ ವಿಡಿಯೋ ಕಳುಹಿಸಿ. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ಜಿಲ್ಲೆಯಾದ್ಯಂತ ಪೊಲೀಸ್ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದ ಗಾಂಜಾ ಪೊಲೀಸ್ ಹಾಗೂ ಮಾದಕ ವಸ್ತು ನಿಷೇಧ ಸಮಿತಿಯಿಂದ ನಾಶ ಮಾಡಲಾಯಿತು. ಬೀದರ್ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಅಕ್ರಮವಾಗಿ ಗಾಂಜಾ ಸಾಗಾಟ ಮಾಡುವುದು, ಬೆಳೆಯುವುದು ಸೇರಿದಂತೆ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಒಟ್ಟು 16 ಪ್ರಕರಣಗಳಲ್ಲಿ ಜಪ್ತಿ ಮಾಡಿದ್ದ 84 ಕೆಜಿ ತೂಕದ 616 ಗ್ರಾಂ ಗಾಂಜಾವನ್ನು ನಿಯಮಾನುಸಾರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಶಿವಾನಂದ ಪವಾಡ ಶೆಟ್ಟಿ, ಶಿವನಗೌಡ ಪಾಟೀಲ್, ಮೃತ್ಯುಂಜಯ ಮುಂತಾದವರ ಸಮ್ಮುಖದಲ್ಲಿ ಬನ್ನೂರ ಗ್ರಾಮದ ಜೈವಿಕ ತ್ಯಾಜ್ಯ ವಿಲೇವಾರಿ ಘಟಕದ ಕುಲುಮೆಯಲ್ಲಿ ನಾಶ ಮಾಡಲಾಯಿತು.
ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ನಂಜನಗೂಡು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಹಾಡ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಾಡ್ಯದ ಹುಂಡಿ ಗ್ರಾಮದ ರಂಗನಾಯಕರಿಗೆ 1979ರಲ್ಲಿ ಸರ್ಕಾರದಿಂದ ನಿವೇಶನ ನೀಡಿದ್ದು, ಆ ನಿವೇಶನ ಶಾಲೆ ನಿರ್ಮಾಣ ಮಾಡಲು ಯೋಗ್ಯವಾಗಿದೆ ಎಂದು ಶಾಲೆ ನಿರ್ಮಾಣ ಮಾಡಿದ್ದಾರೆ. ಖಾಲಿ ನಿವೇಶನಕ್ಕೆ ಬದಲಾಗಿ ಮತ್ತೊಂದು ನಿವೇಶನ ನೀಡಿದ್ದಾರೆ. ಆದರೆ ಆ ಜಾಗದ ಪಕ್ಕದಲ್ಲಿರುವ ವ್ಯಕ್ತಿ ತೊಂದರೆ ನೀಡುತ್ತಿದ್ದಾರೆ. 1979ರಿಂದ ಅಧಿಕಾರಿಗಳು ನಿವೇಶನ ದೊರಕಿಸಿಕೊಡುವಲ್ಲಿ ವಿಫಲರಾಗಿದ್ದಾರೆ. ತಾಲೂಕು ಪಂಚಾಯಿತಿ ಇಒ ಗ್ರಾಮ ಪಂಚಾಯಿತಿ ಪಿಡಿಒಗೆ ತಿಳಿಸಬೇಕು. ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಂತೆ ಪ್ರತಿಭಟನಾಕಾರರು ಒತ್ತಾಯಿಸಿದರು. ದೇಶದ ಭವಿಷ್ಯವಾಗಿರುವ ವಿದ್ಯಾರ್ಥಿಗಳು ಸಮಾಜದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳಬೇಕು. ಪೋಷಕರು ಇಟ್ಟಿರುವ ನಂಬಿಕೆಯನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಿ ಚಿಂತನೆ ಮಾಡಬೇಕೆಂದು ಶಿಡ್ಲಘಟ್ಟ ಪಿಎಲ್ಡಿ ಬ್ಯಾಂಕಿನ ಮಾಜಿ ಅಧ್ಯಕ್ಷ ಹಾಲಿ ನಿರ್ದೇಶಕ ಭೀಮೇಶ್ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಕಾಳನಾಯಕನಹಳ್ಳಿ ಗ್ರಾಮದಲ್ಲಿ ಜಿಕೆವಿಕೆ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಅವರು ಮಾತನಾಡಿದರು. ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಹೊಂದಿದಾಗ ಮಾತ್ರ ದೇಶ ಅಭಿವೃದ್ಧಿ ಹೊಂದಲು ಸಾಧ್ಯ. ಈ ನಿಟ್ಟಿನಲ್ಲಿ ಜಿಕೆವಿಕೆ ವಿದ್ಯಾರ್ಥಿಗಳು ಗ್ರಾಮಸ್ಥರ ಮನ ಗೆಲ್ಲುವ ಕೆಲಸ ಮಾಡಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಜಿಕೆವಿಕೆ ವಿದ್ಯಾರ್ಥಿಗಳು ಕಳೆದ 3 ತಿಂಗಳಿಂದ ಕೈಗೊಂಡಿರುವ ಸೇವಾ ಕಾರ್ಯಗಳು ಪ್ರದರ್ಶನ ಮಾಡಲು ಇದೇ ಅಕ್ಟೋಬರ್ 8ರಂದು ನಡೆಯಲಿರುವ ಬೆಳೆ ಕ್ಷೇತ್ರ ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೋಕಾಯುಕ್ತ ಅಧಿಕಾರಿಗಳಿಂದ ನಗರಸಭೆ ಅಧಿಕಾರಿಗಳಿಗೆ ಡ್ರಿಲ್. ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದ ಚಿಕ್ಕಬಳ್ಳಾಪುರ ನಗರಸಭೆ ಇಂಜಿನಿಯರ್ ಸೇರಿ ಸಿಬ್ಬಂದಿಗೆ ಡ್ರಿಲ್. ಆದಿಯೋಗಿ ದರ್ಶನಕ್ಕೆ ಬಂದ ಹರಿಯಾಣದ ವ್ಯಕ್ತಿ ಅಪಘಾತದಲ್ಲಿ ಸಾವು. ತಂಗಿ ಮನೆಗೆ ಬಂದಿದ್ದ ಹರಿಯಾಣದ ಅಣ್ಣ ಕಾರು ಅಪಘಾತದಲ್ಲಿ ದುರ್ಮರಣ. ಮುಗಿಲು ಮುಟ್ಟಿದ ಆಕ್ರಂದನ. ಚಿಕ್ಕಬಳ್ಳಾಪುರ ಪಿಎಲ್ಡಿ ಬ್ಯಾಂಕ್ ಕಟ್ಟಡ ಕಾಮಗಾರಿ ಕಳಪೆ ಆರೋಪ. 3 ವರ್ಷವಾಗೋ ಮೊದಲೇ ಸೋರುತ್ತಿರುವ ಕಟ್ಟಡ, ಕಿತ್ತು ಬಂದ ಟೈಲ್ಸ್. ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ವೆಂಕಟನಾರಾಯಣಪ್ಪರಿಂದ ಆರೋಪ. ಮಾಲೂರು ಕಾಂಗ್ರೆಸ್ ಶಾಸಕ ಕೆವೈ ನಂಜೇಗೌಡ ವಿರುದ್ಧ ವಾಗ್ದಾಳಿ ನಡೆಸಿದ ಮಾಜಿ ಶಾಸಕ ಮಂಜುನಾಥ ಗೌಡ. ನಂಜೇಗೌಡ ಅಕ್ಕಿ ಕಳ್ಳ ಎಂದು ಆರೋಪ. ಲಂಚ ಕೇಳಿದರೆ ದಾಳಿ ಮಾಡಲು ಸಲಹೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.